ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯನ್ನೇ ಅನುಕರಣೆ ಮಾಡ್ತಕ್ಕಂಥ ದೊಡ್ಡ ಒಂದು ಭಾಗ್ಯ ಆ ಭಗವಂತ ನಿಮಗೆ ಕಲ್ಪಿಸಿಕೊಟ್ಟಿದ್ದಾರೆ. ವಿಖ್ಯಾತ್ ಅವರೇ, ನೀವು ಭಾಳ ಚೆನ್ನಾಗಿ ಸ್ಟುಡಿಯೋವನ್ನು ಸೆಟ್ ಮಾಡಿದ್ರಿ. ಈಚೆಗೆ ಒಂದು 2 ವರ್ಷಕ್ಕೆ ಮೊದಲು ನಂದು ಒಂದು ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ ಆದಮೇಲೆ ನಂದು ಹೈ ಪಿಚ್ ಹೋಗೋದಿಲ್ಲ. ಅಕಸ್ಮಾತ್ ನೀವು ಹಾಡು ಹೇಳುವರು ಗಣೇಶರದು ಚಂದ ಇತ್ತಲ್ಲ ಸ್ವರ, ಏನಪ್ಪ ಅವರು ಏನೋ ಅದು ಇದು ಅಂತ ಹೇಳ್ಬೋದು. ಹಾಗೆಲ್ಲ ನನಗೆ ಈ ಸ್ವರದ ಇದು ಹೈ ಪಿಚ್ ಹೋಗೋದಿಲ್ಲ. ಹೀಗೆ ಮಾಡಿದಾಗ ಕೂಡಲೇ ಸ್ವರ ಬರ್ತದೆ. ನಂಗೆ ಗೊತ್ತು ಅದು ಏನು ಅಂತ ಗೊತ್ತಪ್ಪ. ಆಗೆಲ್ಲ ವಿಖ್ಯಾತ್ ಅವರು ಇನ್ನೂ ಜಾಸ್ತಿ ಬೆಳೀತಾರೆ. ಕರ್ನಾಟಕ ಮಾತ್ರ ಅಲ್ಲ, ಇಡೀ ಭಾರತ ಕೂಡ ಬೇರೆ ಬೇರೆ ಭಾಷೆಯವರು ಕನ್ನಡವನ್ನು ನೋಡ್ತಾರೆ. ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ, ಬಾರೇ ಬಾರೇ ಚಂದದ ಚೆಲುವಿನ ತಾರೆ, ಬಾರೇ ಬಾರೇ ಒಲವಿನ ಚಿಲುಮೆಯದ. ಜನಗಳನ್ನು ಆದಷ್ಟು ಪ್ರೀತಿಸಿ. ನೀವು ದೂರ ಯಾರನ್ನು ಮಾಡಬೇಡಿ. ನಾನು ಹೇಳೋದು ಯಾರನ್ನು ಮಾಡಬೇಡಿ. ಎಲ್ಲರೂ ಪ್ರತಿಯೊಬ್ಬರು ಯಾರ ಕೈಯಿಂದ ನಮಗೆ ಕೊನೆಯ ನೀರು ಸಿಕ್ತಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಾಳು ಬೆಳಕಾಯಿತು, ಪ್ರೇಮದ ಹೂವೇ ನಿನ್ನ ಸೇರಿ ಇಂದು ಬಾಳು ಬೆಳಕಾಯಿತು. ತೈ 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 ಬಂಗಾರಿ, ತೈ 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 ಎನ್ನು ಸಿಂಗಾರಿ, ಬೆಟ್ಟದ ಮೇಲಿಂದ ಹೂಡೋಡಿ ಬಂದಂಥ ಕಾವೇರಿ. ವಿಜಯ್ ವಿಖ್ಯಾತ್ ಅವರು ಒಳ್ಳೆ ನಿರೂಪಣೆ ಮಾಡ್ತಾರೆ. ನಾನು ನೆನೆಸೋದು ಈ ಮನುಷ್ಯ ಎಲ್ಲಿಯೋ ಮಂಗಳೂರಿನಲ್ಲಿ, ಬ್ಯಾಂಗ್ಳೂರಿನಲ್ಲಿ, ಹೈದರಾಬಾದ್ನಲ್ಲಿ ಇದ್ದಂಥ ಶೈಲಿ ನಮ್ಮ ಸುಳ್ಯದಲ್ಲಿ ಇದ್ದಾರಲ್ಲ ಅಂತ ನನಗೆ ಖುಷಿ ಆಯಿತು. ನಿಮ್ಮ ಅಭಿಮಾನಿ ನಾನು. ಥ್ಯಾಂಕ್ ಯು ಸರ್. ಸತ್ಯ ಹೇಳ್ತಾನೆ, ನಿಮ್ಮ ಅಭಿಮಾನಿ. ಇದು ಕೈ ಮುಗ್ದು ಹೇಳ್ತಾನೆ, ನೀವು ನೋಡುವವರು ಗಮನಿಸಿ. ನಾವಾಡುವ ನುಡಿಯೇ ಕನ್ನಡ ನುಡಿ, ಇದು ರಾಜ್ಕುಮಾರ್. ನಾವಾಡುವ ನುಡಿಯೇ ಕನ್ನಡ ನುಡಿ, ಪಿ ವಿ ಶ್ರೀನಿವಾಸ್. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮಿಟ್ಟಿದರೆ ಕನ್ನಡ ಬಣ್ಣ ಮಿಟ್ಟಬೇಕು, ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಸ್ಟುಡಿಯೋದಿಂದ ಒಂದು ಹೊಸ ಎಪಿಸೋಡ್ ಮಾಡೋಣ ಅಂತೇಳಿ ಬಂದಿದ್ದೀನಿ. ನನ್ನ ಪಕ್ಕದಲ್ಲಿರೋ ಚೇರ್ ಖಾಲಿ ಇದೆ. ಯಾರು ಇವತ್ತು ಅದರಲ್ಲಿ ಗೆಸ್ಟ್ ಆಗಬಹುದು ಅನ್ನುವಂಥ ಆಲೋಚನೆ ನಿಮ್ಮಲ್ಲಿದ್ದರೆ ಆಲ್ರೆಡಿ ತಮ್ಮನೇಲಿ ನೋಡಿದಂಗೆ ಗೊತ್ತಾಗಿದೆ. ಸೊ ಆದರೂ ನಾನು ಕಾರ್ಯಕ್ರಮ ಸ್ಟಾರ್ಟ್ ಮಾಡುವಾಗ ನಾನು ಈ ರೀತಿ ಮಾಡಬೇಕಲ್ವಾ, ಸೊ ಹಾಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸುಳ್ಯದಲ್ಲಿ ನಾನೆಲ್ಲ ಶಾಲೆಗೆ ಹೋಗೋ ಸಂದರ್ಭದಲ್ಲಿ ಜಾತ್ರೆಗೆ ಬರ್ತಾ ಇದ್ದೆ, ಸುಳ್ಯ ಜಾತ್ರೆಗೆ, ಎಷ್ಟೋ ವರ್ಷಗಳ ಹಿಂದೆ. ಆ ಟೈಮಲ್ಲಿ ಇವರ ಒಂದು ಹಾಡು ಅಲ್ಲಿ ಸುಳ್ಯದಲ್ಲಿರುವಂಥ ಐಸ್ ಕ್ರೀಮ್ ಒಂದು ಲಾರಿಗಳಾಗಿರಲಿ, ಅಥವಾ ಆರ್ಕೆಸ್ಟ್ರಾಗಳಾಗಿರಲಿ, ಅಥವಾ ಶಾಲಾ ಕಾಲೇಜುಗಳಾಗಿರಲಿ, ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಇವರ ವಾಯ್ಸ್ ಕೇಳ್ತಾ ಇತ್ತು. ಡಾಕ್ಟರ್ ರಾಜ್ಕುಮಾರ್ ಥರ ಅವರು ವಾಯ್ಸಲ್ಲಿ ಹಾಡು ಹಾಡ್ತಾ ಇದ್ರು. ನಾವೆಲ್ಲ ದೊಡ್ಡದಾಗಿ ಏನೋ ಒಂದು ಈ ರೀತಿ ನಮ್ಮ ಚಾನೆಲ್ ಮಾಡಿ ಕಾರ್ಯಕ್ರಮ ನೀಡ್ತಾ ಇರಬೇಕಿದ್ರೆ ಹೊಸ ಹೊಸ ಪ್ರತಿಭೆಗಳನ್ನೆಲ್ಲ ಪರಿಚಯ ಮಾಡಿದ್ದೀವಿ. ಆದರೆ ನಾವು ಸಣ್ಣ ವಯಸ್ಸಲ್ಲಿರಬೇಕಿದ್ರೆ ನಾವು ಕೂಡ ಇವರನ್ನು ನೋಡಿ ಎಷ್ಟು ಚೆನ್ನಾಗಿ ಹಾಡು ಹಾಡ್ತಾರಲ್ಲ ಅಂತ ಕೇಳ್ಕೊಂಡಿದ್ದಂಥ ದಿನಗಳೆಲ್ಲ ಇತ್ತು. ಸೊ ಇವತ್ತು ನಾವು ಅವರ ನಮ್ಮ ಚಾನಲಲ್ಲಿ ಪರಿಚಯ ಮಾಡ್ತಾ ಇದ್ದೀವಿ, ಅವರ ಹಾಡುಗಳನ್ನು ಕೇಳಿಸ್ಕೊಳ್ಳೋದಕ್ಕೆ ಬೇಕಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಆ ಭಗವಂತ ಎಷ್ಟು ಚೆನ್ನಾಗಿರ್ತಕ್ಕಂಥ ಜೀವನ, ನಾವು ಯೋಚನೆ ಮಾಡಿರುವಂಥ ಕನಸುಗಳನ್ನೆಲ್ಲ ನಮಗೆ ಕೊಟ್ಟಿದ್ದಾನೆ ಅಂತ ಹೇಳೋದ್ರ ಬಗ್ಗೆ ನಾವು ಆಲೋಚನೆಯನ್ನು ಮಾಡಿಕೊಳ್ಬೋದು. ಸೊ ಎಸ್ ರೈಟ್, ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಸ್ಟುಡಿಯೋದಿಂದ ಮಾಡ್ತಿರುವಂತಹ ಆಫ್ಟರ್ ದಿ ಲಾಂಗ್ ಟೈಮ್, ತುಂಬ ಸಮಯದ ಬಳಿಕ ಮಾಡ್ತಿರುವಂಥ ಕಾರ್ಯಕ್ರಮದಲ್ಲಿ ಗೆಸ್ಟ್ ಆಗಿ ಒಬ್ಬ ಒಳ್ಳೆಯ ಹಾಡುಗಾರ, ಹಳ್ಳಿಯ ಪ್ರತಿಭೆ, ಸಾಕಷ್ಟು ವೇದಿಕೆಗಳಲ್ಲಿ ಹಾಡಿನ ಮೂಲಕ ಗುರುತಿಸಿಕೊಂಡಿರುವಂಥ ಶ್ರೀಯುತ ಗಣೇಶ್ ಆಚಾರ್ಯ ಅವರು ನಮ್ಮ ಈ ಒಂದು ಸ್ಟುಡಿಯೋಗೆ ಬಂದು ಈ ಸೀಟಲ್ಲಿ ಕುತ್ಕೊಳ್ಳಿಕ್ಕಿದ್ದಾರೆ. ಅವರ ಜೊತೆಗೆ ಅವರ ಜೀವನದ ಒಂದಷ್ಟು ಹಾದಿಗಳ ಬಗ್ಗೆ ಮಾತಾಡ್ತೇನೆ, ಅವರ ಹಾಡುಗಳನ್ನು ಕೇಳ್ತೇನೆ. ಇವತ್ತು ಬೇರೆ ದಿನ, ವಿಶು, ಹ್ಯಾಪಿ ವಿಶು ಎಲ್ಲರಿಗೂ ಕೂಡ. ಇಂಥ ಒಂದು ಖುಷಿಯ ದಿನದಲ್ಲಿ ಅವ್ರ ಜೊತೆ ಒಂದಷ್ಟು ಮಾತುಕತೆಗಳು, ಅವರ ಹಾಡುಗಳು ಎಲ್ಲ ಕೇಳೋದಕ್ಕೆ ನಮಗೆ ಖುಷಿ ಅಲ್ಲ. ಈ ಡಿಜಿಟಲ್ ಯುಗದಲ್ಲಿ ತಾವುಗಳು ಕೂಡ ಬರಬೇಕು, ನಾವುಗಳು ಕೂಡ ನಮ್ಮ ಒಂದು ಪ್ರತಿಭೆಯನ್ನು ತೋರಿಸಬೇಕು ಅಂತ ಹೇಳೋದ್ರ ಬಗ್ಗೆ ಎಲ್ರಿಗೂ ಒಂದಷ್ಟು ಆಸೆಗಳೆಲ್ಲ ಇರುತ್ತೆ. ಸೊ ಅದರಲ್ಲಿ ಒಬ್ಬ ಹಿರಿಯ ಕಲಾವಿದ ಗಣೇಶ್ ಅವ್ರನ್ನ ಮಾತಾಡಿಸಿದ್ರೆ, ಅವರ ಹಾಡುಗಳನ್ನು ಕೇಳಿದರೆ ಹೇಗಿರ್ತದೆ ಅನ್ನೋವಂಥ ಕ್ಯೂರಿಯಾಸಿಟಿ ನಮಗೆಲ್ಲ ಇದ್ದರೆ ಇವತ್ತು ಉತ್ತರ. ಸಮಯ ವ್ಯರ್ಥ ಬೇಡ. 3, 2, 1 ಗಣೇಶ್. ಶ್ರೀಯುತ ಗಣೇಶ್ ಆಚಾರ್ಯ ಅಂತ ಸರ್, ನಮಸ್ತೆ. ನಮಸ್ತೆ. ಹೇಗಿದ್ದೀರಿ ಸರ್?
ಪರವಾಗಿಲ್ಲ, ಚೆನ್ನಾಗಿದೆ. ನಿಮ್ಮನ್ನೆಲ್ಲ ನೋಡಿ ನಾವು ಬೆಳೆದವರು, ಅಂದ್ರೆ ನಾವೆಲ್ಲ ಶಾಲೆಗೆ ಎಲ್ಲ ಹೋಗ್ತಿರುವಾಗ ಜಾತ್ರೆಗೆಲ್ಲ ಬರ್ತಾ ಇದ್ವಿ, ಎಲ್ಲಿ ನೋಡಿದ್ರು ಗಣೇಶ್ ಅಣ್ಣಂದು ಹಾಡು ಹಾಡು ಹಾಡು. ಇವತ್ತು ನಮ್ದೇ ಒಂದು ವೇದಿಕೆಯಲ್ಲಿ ಕುಳಿತು ಮಾತಾಡುವಂತಹ ಅವಕಾಶ ಭಗವಂತ ಕೊಟ್ಟಿದ್ದಾನೆ. ಖಂಡಿತ ಅಲ್ಲ, ಖಂಡಿತ ಬೇರೆ ಯಾರು ಅಲ್ಲ, ಇದು ಭಗವಂತನ ಒಂದು ಆಶೀರ್ವಾದ. ನಿಮ್ಮ ಹಾಡುಗಳನ್ನೆಲ್ಲ ಕೇಳಿದ್ದೇವೆ. ಒಂದು ಡಾಕ್ಟರ್ ರಾಜ್ಕುಮಾರ್ ಅನ್ನು ಹೋಳ್ತಕ್ಕಂತಹ ಒಂದು ಧ್ವನಿ ನಿಮ್ಮಲ್ಲಿದೆ, ಅದೇ ನಮಗೆ ತುಂಬಾ ಇಷ್ಟ ಆಗಿರೋದು. ದೇವರು ಕೊಟ್ಟ ವರ, ಅದೇ ಎಲ್ಲ ದೇವರದೇ ಅಲ್ಲ. ಓಕೆ, ಇವತ್ತು ನಿಮ್ಮ ಒಂದಷ್ಟು ಪರಿಚಯವನ್ನ ಮಾಡ್ತಾ ಒಂದಷ್ಟು ಹಾಡುಗಳನ್ನ ಕೇಳುವ ಸಣ್ಣ ಕಾರ್ಯಕ್ರಮ ಇದು. ಮೊದಲಿಗೆ ನಿಮಗೆ ಇವತ್ತು ವಿಶು, ಒಳ್ಳೆ ದಿನ, ನಮ್ಮಿಬ್ಬರ ಭೇಟಿ ನಮ್ಮ ಚಾನೆಲ್ ಮೂಲಕ ಆಗಿದೆ. ಹ್ಯಾಪಿ ವಿಶು ನಿಮಗೆ. ನಿಮಗೆ ಕೂಡ ಅದೇ ರೀತಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಗಣೇಶ್ ಅಣ್ಣ ಸುಳ್ಯದವರೇ ಅಥವಾ ನಿಮ್ಮ ಮೂಲ ಬೇರೆ ಎಲ್ಲಾದ್ರು ಅಂತ? ನಮ್ಮದು ಮೂಲ ತಂದೆಯವರದು ಕಾಸರಗೋಡು, ಬಾರಿಕಾಡು ಅಂತ. ಹಾಗೆ ನನ್ನ ಇನಿಷಿಯಲ್ನಲ್ಲಿ ಬಿ ಮತ್ತು BS ಗಣೇಶ್ ಅಂತ ಗಣೇಶಾಚಾರ್ಯ ಆಗ್ತದೆ. ಅದರಲ್ಲಿ ಬಿ ಅಂತ ಹೇಳಿದ್ರೆ ಬಾರಿಕಾಡು, ಎಸ್ ಅಂತ ಹೇಳಿದ್ರೆ ಸುಳ್ಯ. ಆ ಊರನ್ನೇ ನಾನು ಇದು ಮಾಡಿದ್ದೇನೆ, ಹೈಲೈಟ್ ಮಾಡಿದ್ದೇನೆ ಅಲ್ವಾ? ಅಂದ್ರೆ ಬಾರಿಕಾಡನ್ನು ಬಿಡ್ಲಿಲ್ಲ, ಸುಳ್ಯವನ್ನು ಬಿಡ್ಲಿಲ್ಲ. ಸುಳ್ಯ ಜೀವನ ಕೊಟ್ಟಿದೆ. ಬೂಡು, ಬೂಡು, ಓಕೆ. ಭಗವತಿ ದೇವಸ್ಥಾನ, ಭಗವತಿ ಅಮ್ಮನ ಆಶೀರ್ವಾದ. ಖಂಡಿತ. ಓಕೆ, ನಿಮ್ಮ ಮೂಲ ಕೇರಳ ಆದ್ರೆ ಮತ್ತೆ ನೀವು ಸುಳ್ಯದಲ್ಲಿ ಇರೋದಕ್ಕೆ ಏನ್ ಕಾರಣ? ಅಂದ್ರೆ ನಮ್ಮ ತಂದೆಯವರನ್ನು ಚೆನ್ನಕೇಶವ ದೇವಸ್ಥಾನದ ಮೂಲ ಶಿಲ್ಪಿಯಾಗಿ ಕರ್ಕೊಂಡು ಬಂದವರು. ಅಂದ್ರೆ ವೀರೇಂದ್ರ ಹೆಗ್ಗಡೆ ಅವರು ಒಬ್ರು ವಿಶ್ವಕರ್ಮರು ಸುಳ್ಯಕ್ಕೆ ಬೇಕು ಅಂತೇಳಿ ನಮ್ಮ ತಂದೆಯವರನ್ನು ಮತ್ತು ಅಜ್ಜ ಅಂತ ಹೇಳಿದ್ರೆ ವೀರೇಂದ್ರ ಹೆಗ್ಗಡೆಗೂ ಅವರಿಗೂ ಸ್ವಲ್ಪ ಹತ್ತಿರ. ಯಾಕಂದ್ರೆ ಏನಾದ್ರು ಅವರಿಗೆ ಬೇಜಾರಾದ್ರೆ ಒಂದು ದಿವಸದ ಮಾತುಕತೆಗೆ ಅವರನ್ನು ಕರ್ಕೊಳ್ತಿದ್ರು ಅಂತ ಒಂದು ಫ್ಯಾಮಿಲಿ. ಮತ್ತು ನಮ್ಮ ಅಜ್ಜ ಅಂತ ಹೇಳಿದ್ರೆ ನಮ್ಮ ವಿಶ್ವಕರ್ಮ ಸಮಾಜದ ಕಾಸರಗೋಡಿನ 4 ದೇವಸ್ಥಾನ ಉಂಟು, ಕಾಳಿಕಾಂಬ ದೇವಸ್ಥಾನ, ಅದರ ಸಲಹೆಗಾರರಾಗಿ ಇದ್ದರು. ಅದು ಹೇಗೆ ಅಂತ ಹೇಳಿದ್ರೆ ಆ ಲಿಂಕ್ ಕೂಡ ಇವತ್ತಿಗೂ ಕೂಡ ಸುಳ್ಯ ಎಂಬುದು ನಮಗೆ ಅದೊಂದು ಲಿಂಕ್ ಆಯಿತು, ಕಾಸರಗೋಡು ಅದೊಂದು ಲಿಂಕ್ ಆಯಿತು. ಮತ್ತು ಅವರು ಎಷ್ಟು ಹೆಸರು ತೆಗ್ದಾರೋ ಅದು ಏನೋ ಅದರ 100ರ 1000 ಪಟ್ಟು ನಮಗೆ ಬಂತದು. ಅಂದರೆ ಕಲಾಕ್ಷೇತ್ರಕ್ಕೆ ವಿಷಯ ತಗೊಳ್ಬಹುದು. ಹಾಗೆ ನೀವು ಕೇರಳದವರು ಇಲ್ಲಿ ಬಂದು ಇಲ್ಲಿ ನಂಟು ಬೆಳೆಯಿತು ಅಂತ. ನಿಮಗೆ ಹಾಡು ಎಲ್ಲ ಇದು ಬರೋದಕ್ಕೆ ಕಾರಣ ನೀವೇ ಹಾಡುಗಾರರ ಅಥವಾ ಫ್ಯಾಮಿಲಿ ಅಂತ ಹೇಳಿದ್ರೆ ನನ್ನ ಅಮ್ಮ ಶೋಭನೆ ಅವರು, ಅಂದರೆ ಒಂದು 95 ವರ್ಷ ಅವರು ತೀರಿ ಹೋದರು. ತಂದೆಯವರು ಒಳ್ಳೆ ಭಾಗವತರು ಮೊದಲು, ಆಗ ಅವಕಾಶ ಇರಲಿಲ್ಲ. ಈಗ ಜನರಲ್ ಆಗಿ ಅವರು ಹಾಡ್ತಿದ್ರು. ತಂದೆಯವರು ಭಾಗವತರಾದರೆ ತಾಯಿಯವರು ಶೋಭನೆ ಅವರು. ಹಾಗೆ ನಮಗೆ ನಮ್ಮ ಕುಟುಂಬಕ್ಕಾಗಲಿ ನಮ್ಮ ಮನೆತನಕ್ಕಾಗಲಿ ಮೂಲ ಸ್ವರಗಳು ಬಂದಿದೆ, ಯಾವುದು ಕಲ್ತದ್ದು ಅಂತದಲ್ಲ, ಅದ್ರ ಮೂಲ ಬಂದಂಥದ್ದು. ಇದು ನಾವು ಗಮನಿಸ್ಕೊಂಡು ಇವತ್ತು ನಿಮ್ಮ ನೆಕ್ಸ್ಟ್ ಜನರೇಷನ್ ಕೂಡ ಹಾಡಿದೆ. ನಿಮ್ಮ ಮಗಳು? ಹೌದು, ಮಗಳು. ಮತ್ತೆ ಅಣ್ಣ ಭಜನೆ ಆಡ್ತಾರೆ, ಮತ್ತೆ ಹೆಂಡತಿ ಸ್ವಲ್ಪ ಭಜನೆ ಆಡ್ತಾರೆ. ಮನೆಯಲ್ಲಿ ನಾವು ನಮ್ಮ ಕಾಂಪೌಂಡ್ನೊಳಗೆ 8 ಜನ ಇದ್ದೇವೆ. 8 ಜನರಲ್ಲಿ 7 ಜನ ಕೂಡ ಒಳ್ಳೆ ಭಜನೆ. ನನ್ನ ಹೆಂಡತಿಗೆ ಸ್ವಲ್ಪ ಭಜನೆ ಗೊತ್ತುಂಟು, ಪರವಾಗಿಲ್ಲ. ಮೊನ್ನೆ ಇತ್ತೀಚೆಗೆ ಅವಳನ್ನು ಕೂಡ ಸ್ಟೇಜಿಗೆ ಹತ್ತಿಸಿದೆ. ನಮಗೆ ಇನ್ನೊಂದು ಆಶೆ ಅಂತ ಹೇಳಿದರೆ, ಈ ಕಲಾಕ್ಷೇತ್ರವನ್ನು ಬೆಳೆಸಿದ್ದು ಹೇಗೆ ಅಂತ ಹೇಳಿದರೆ, ನಾವು ಹೋಗಬೇಕಿದ್ರೆ ಭಾರಿ ಕಷ್ಟ ಇತ್ತು ಕಲಾಕ್ಷೇತ್ರ. ಹೇಗೆ ಅಂತ ಹೇಳಿದರೆ, ಒಂದು ವೇದಿಕೆ ಕಾಣಬೇಕಿದ್ರೆ ನಮಗೆ ಆಸೆ ಆಗೋದು, ಅವನನ್ನು ಹಾಡುಗಾರನ್ನು ಮುಟ್ಟಿಬಿಡು ಅಂತ ಆಗ್ತಾಯಿತ್ತು. ಅದೇ ವಿಷಯ ಇತ್ತೀಚೆಗೆ ನನ್ನ ಹತ್ರ ಕೆಲವರು ಹೇಳ್ತಾರೆ, ನನ್ನ ಹತ್ರ ಕಲಿತು ಹೋದಂಥ ಹಾಡುಗಾರರು ಈಗ ಒಂದು 120 ಜನ ಇದ್ದಾರೆ. ಒಂದು 500 ಜನ ಕಲಿತು ಹೋದರು. ಅವರು ಪ್ರತಿಯೊಬ್ಬರು ಹೇಳೋದು, ನಿಮ್ಮ ಹಾಡನ್ನು ಕೇಳಲಿಕ್ಕೆ ಖುಷಿ ಆಗ್ತದೆ, ಆದರೆ ನಿಮ್ಮನ್ನು ಆಗ ನಮಗೆ ಆಸೆ ಆಗ್ತಿತ್ತು, ನಿಮ್ಮ ಹತ್ರ ನಾವು ಕಲೀಲಿಕ್ಕೆ ಬರ್ತೇವೆ, ಬಟ್ ನಿಮ್ಮನ್ನು ಮುಟ್ಟಬೇಕು ಅಂತ ಆಸೆ ಆಗ್ತಿತ್ತು. ಆದರೆ ನಾನು ನೆನೆಸೋದು ಅದೆಲ್ಲ ಹೌದಾ ಅಲ್ವಾ? ಆದರೆ ಈ ಕಲೆಗೆ ಎಂಬುದು ನಾವು ಆರಾಧನೆ ಮಾಡಬೇಕು ಯಾವುದು. ಈಗ ನೀವು ಹೇಳಿದಾಗೆ ನಾನು ಬಾಲ್ಯದಿಂದಲೇ ನಾನು ಗಣೇಶ ನೋಡಿದ್ದೇನೆ ಅಥವಾ ಮಾತಾಡಿದ್ದೇನೆ, ಹಾಡು ಕೇಳಿದೆ, ಮತ್ತು ನೀವು ಬೆಳೆದು ಬಂದ ದಾರಿ ಇವತ್ತಿನ ದಿವಸದವರೆಗೆ ಹೇಳ್ತಾ ಇದ್ದೀವಿ. ಇದೊಂದು ಖುಷಿ ಕೊಡ್ತದೆ. ಆದರೆ ಅದನ್ನು ನಾವು ಪ್ರತಿಯೊಬ್ಬರು ಆರಾಧಿಸಬೇಕು. ಕೆಲವೊಮ್ಮೆ ಈಗ ನಾನು ನೋಡ್ತಾ ಇದ್ದೇನೆ, ಕೆಲವು ಹುಡುಗರು ವೇದಿಕೆ ಹೋಗ್ತಾರೆ, ಒಂದು ಬುಕ್ ಇಟ್ಕೊಂಡು ಹೋಗ್ತಾರೆ, ಆರ್ಕೆಸ್ಟ್ರಾಕ್ಕೆ ಆಡಿದ ಕೂಡಲೇ ಅವರನ್ನು ಡಿಮಾಂಡ್ ಮಾಡ್ತಾರೆ. ಖಂಡಿತವಾಗಿ ಆ ಡಿಮಾಂಡ್ ಮಾಡಬಾರ್ದು. ಅವರ ಕಲೆ ಎಷ್ಟು ಮೇಲೆ ಹೋಗ್ತದೋ ಅಷ್ಟು ಮೇಲೆ ಹೋಗಲಿ, ಆನಂತರ ಮೆಲ್ಲ ಡಿಮಾಂಡ್ ಮಾಡಲಿ. ಆದರೆ ಈಗಲೂ ಒಂದು ಆರ್ಕೆಸ್ಟ್ರಾ, ನಾವು ಮ್ಯಾನ್ಯುವಲ್ ಆರ್ಕೆಸ್ಟ್ರಾ ಮಾಡಬೇಕಿದ್ರೆ ತುಂಬ ಕಷ್ಟ ಉಂಟು. ಎಲ್ಲ ಟ್ರ್ಯಾಕ್ನಲ್ಲಿ ಆಡೋದು. ಹಾಗೆ ನಾನು ಈಗ ಟ್ರ್ಯಾಕ್ನಲ್ಲಿ ಹೇಳಿಕೊಡ್ತಾ ಇದ್ದೇನೆ. ನನ್ನ ಅಂಗಡಿಯಲ್ಲಿ ಒಂದಷ್ಟು ಸೆಟ್ಟಿಂಗ್ಸ್ ಎಲ್ಲ ಮಾಡಿದ್ದೇನೆ. ಹೀಗೆ ನಿಮ್ಮ ಸ್ಟುಡಿಯೋ ಉಂಟಲ್ಲ, ಇದೇ ರೀತಿ ಸ್ಟುಡಿಯೋದ ರೀತಿಯಲ್ಲಿ ಹಾಡಿನ ಸೆಟ್ಟಿಂಗ್ಸ್ ಮಾಡಿದ್ದೇನೆ. ಹಾಗೆ ಕೆಲವರೆಲ್ಲ ಬಂದು ಯಾವ ಟೈಮ್ ಅಂತೇಳಿಲ್ಲ ಹಾಡಿ ಹೋಗ್ತಾರೆ. ಮತ್ತು ನಮ್ಮ ಹಾಡಿನ ವಿಷಯಗಳೇನು ಅಂತ ಹೇಳಿದರೆ, ಇಡೀ ನೀವು ಕರ್ನಾಟಕವನ್ನು ತಗೊಂಡ್ರೆ, ಹಾಡುಗಾರರ ವಿಷಯದಲ್ಲಿ ತಗೊಂಡ್ರೆ, ನಮ್ಮ ರೀತಿಯಲ್ಲಿ ಹೇಳಿಕೊಡುವಂಥ ವಿಷಯಗಳು ಯಾರ ಹತ್ರ ಇಲ್ಲ. ಈಗ ನಿಮಗೆ ಒಂದು ಹಾಡು ಹೇಳಬೇಕು ಅಂತ ಹೇಳೋದು ನಿಮ್ಮ ಮನಸ್ಸಿನೊಳಗೆ ಇರುತ್ತೆ, ನಿಮಗೆ ಹೆದರಿಕೆ ಆಗ್ತದೆ. ನನಗೆ ಹಾಡು ಹೇಳಬೇಕಿತ್ತು, ಆದರೆ ಏನಪ್ಪ 10 ಜನರ ಎದುರಿಗೆ ಹೋಗ್ಬೇಕಲ್ಲ, ಹೆದರಿಕೆ ಆಗ್ತದೆ. ಆದರೆ ಮೈಕ್ ಬೇಸ್ ಮಾಡುವಂಥ ವಿಷಯಗಳು ಅಲ್ಲಿ ಗೊತ್ತಿರೋದಿಲ್ಲ. ಆದರೆ ಅದನ್ನು ಹೇಗೆ ಪೇಸ್ ಮಾಡುವಂಥದ್ದು ಅದನ್ನು ನಾನು ಹೇಳಿಕೊಡ್ತೇನೆ. ಮೈಕ್ ಹೀಗೆ ಹೇಳಿರಿ ಅಂದರೆ, ಈಗ ನಾವು 1ನೇ ಕ್ಲಾಸಿಗೆ ಹೋದಾಗ ಒಂದು ಸ್ಲೇಟಿ ಅನ್ನುವಂಥ ಈಗ ಹೇಳುವಂಥದ್ದು,
ಇದು ಸ್ಲೇಟು, ಇದು ಬಳಪ, ಇಲ್ಲಿ ಬರೆದ್ರೆ ಆ ಇರ್ತದೆ, ಅದರ ಎ ಇರ್ತದೆ ಅಥವಾ ಇ ಇರ್ತದೆ, ಇಂಥ ವಿಷಯಗಳು ಈಗ ಬರ್ತದೆ. ಮೊದಲು ಆಗಿರಲಿಲ್ಲ. ಸ್ಲೇಟ್ ಅಂದರೆ ಇದು ಸ್ಲೇಟ್ ಮರ ನೀನು ಬರಿ ಅಂತೇಳಿ ಆಗಿರ್ತದೆ. ಈಗ ಹಾಗೆಲ್ಲ. ಈಗಿನ ಜನ್ರೇಷನ್ ಅಂತ ಹೇಳಿದ್ರೆ ಅಷ್ಟು ಹತ್ತಿರ ಬಂದಿದೆ. ನಮ್ಮಲ್ಲಿ ಒಂದು 2.25 ವರ್ಷದಿಂದ 64 ವರ್ಷದವರೆಗೆ ಗಾಯಕರು ಇದ್ದಾರೆ. ಈಗ 120 ಜನ ಇದ್ದಾರಲ್ಲ. ಪ್ರೆಸೆಂಟ್. ಹೌದು. ಅಂದರೆ ಅದು ನಾನು ಹೇಗೆ ಅಂತ ಹೇಳಿದರೆ ಸುಳ್ಯ ನನ್ನದು ಮೈನ್ ಬ್ರ್ಯಾಂಚ್ ಆಗಿರ್ತದೆ. ಮತ್ತು ಅಲ್ಲಿ ಇದು ಶಾಖೆಗಳುಂಟು. ಸುಳ್ಯ, ಪುತ್ತೂರು, ಮಡಿಕೇರಿ, ಕಾಸರಗೋಡು, ಏನು ಕಡಬ ಕೂಡ ಸ್ಟಾರ್ಟ್ ಮಾಡ್ತಾ ಇದೆ ನಾಡ್ದು. ಹಾಗೆ ಅವರೆಲ್ಲ ಹೇಗೆ ಅಂತ ಹೇಳಿದರೆ ಅವರೆಲ್ಲ ಅಭಿರುಚಿ ಇದ್ದವ್ರು ಮಾತ್ರ ಬರೋದು ಹಾಡಿನಲ್ಲಿ. ಇವತ್ತಿಗೆ ಯಾರು ಹೇಳಿ ಈ ನಿಮ್ಮ ಇದನ್ನು ನೋಡಿಕೊಂಡು ಯೂಟ್ಯೂಬ್ನಲ್ಲಿ ನೋಡಿಕೊಂಡು ಯಾರಾದರೂ ಹಾಡೋರಿದ್ದರ ಬೇಗ ಇವತ್ತೇ ಬನ್ನಿ, ನನಗೆ ಬೇಜಾರಲ್ಲ. ಎಷ್ಟೊತ್ತಿಗೆ ಬೇಕಾದರೆ ಹಾಡು ಹೇಳಿಕೊಡ್ತಾರೆ. ಅದು ನಾನು ಟ್ರ್ಯಾಕಿನ ಮುಖಾಂತರ ಹೇಳಿಕೊಡ್ತು. ಅದು ಶ್ರುತಿ ತಾಳ ಎರಡು ಪಕ್ಕ ಇದ್ರೆ ಒಳ್ಳೇದು ಅಲ್ವಾ? ಓಕೆ, ಖಂಡಿತ. ಒಂದು ಒಳ್ಳೆ ಜರ್ನಿಯ ಬಗ್ಗೆ ಕೂಡ ಮಾತಾಡಿದ್ವಿ. ಸುಳ್ಯಕ್ಕೆ ಯಾಕೆ ಬಂದ್ರಿ, ಏನಾಯ್ತು, ನಂತರದಲ್ಲಿ ಎಷ್ಟು ಜನರಿಗೆ ಕಳಿಸಿದ್ರಿ, ಎಷ್ಟು ಇವತ್ತು ವಿದ್ಯಾರ್ಥಿಗಳಿದ್ದಾರೆ, ಇದೆಲ್ಲದರ ಬಗ್ಗೆ ಒಂದು ಮೇಲಿಂದ ಮೇಲೆ ಮಾತಾಡಿರುವಂತ ವಿಚಾರ. ಇವತ್ತು ಒಂದು ಸ್ಪೆಷಲ್ ಗೆಸ್ಟ್ ನೀವು ನಮ್ಮ ಸ್ಟುಡಿಯೋಕ್ಕೆ. ಹಾಗಿರುವಾಗ ನಿಮ್ಮ ಹಾಡುಗಳನ್ನ ನಾವು ಕೇಳಿನೇ ಒಂದಷ್ಟು ಕಡೆಗಳಲ್ಲಿ ಬೆಳೆದುಕೊಂಡು ಬಂದಿರತಕ್ಕಂಥ ವ್ಯಕ್ತಿಗಳು, ನಿಮ್ಮ ಅಭಿಮಾನಿಗಳು ಅಂತ ಹೇಳುವಂಥದ್ದು ಸಾಕಷ್ಟು ಮಂದಿ ಕೂಡ ಇದ್ದಾರೆ. ಆ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯನ್ನೇ ಅನುಕರಣೆ ಮಾಡ್ತಕ್ಕಂಥ ದೊಡ್ಡ ಒಂದು ಭಾಗ್ಯ ಆ ಭಗವಂತ ನಿಮಗೆ ಕಲ್ಪಿಸಿಕೊಟ್ಟಿದ್ದಾರೆ. ಸೊ ಹಾಗಿರುವಾಗ ಒಂದಷ್ಟು ಹಾಡುಗಳನ್ನು ಕೇಳ್ಕೊಂಡು ಬರೋಣ ನಿಮ್ಮ ಕಡೆಯಿಂದ. ಓಕೆ, ಫಸ್ಟಿಗೆ ಯಾವ ಹಾಡು ಹಾಡ್ತೀರಾ ಅಂತ? ಫಸ್ಟಿಗೆ ನಾನು ಈ ಗಂಧದ ಗುಡಿ ಮತ್ತು ಹುಟ್ಟಿದರೆ ಕನ್ನಡ, ಇದೊಂದು 2000ಕ್ಕಿಂತ ಮೇಲೆ ಪ್ರಯೋಗ ಆಗಿದೆ. ಹೌದಾ? ಓಕೆ. ಕೆಲವು ವೇದಿಕೆಯಲ್ಲಿ ಹೇಗೆ ಅಂತ ಹೇಳಿದ್ರೆ 4 ಸಲ ಹಾಡಿದುಂಟು, 2 ಸಲ ಹಾಡಿದುಂಟು. ಡಿಮಾಂಡ್, ಪಬ್ಲಿಕ್ ಡಿಮಾಂಡ್. ಒನ್ಸ್ ಮೋರ್ ಅಂತ ಹೇಳ್ತಾರೆ ಪುನಃ ಪುನಃ. ಹಾಗೆ ಕೆಲವು ವೇದಿಕೆಲ್ಲ ಹೋದೆ, ಅಲ್ಲಿ ಬಾಂಬೆಯಲ್ಲಿ 5 ಸಲ ಹಾಡಿಸ್ಯಾರ ಒಂದು ಹಾಡು. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮಿಟ್ಟಿದರೆ ಕನ್ನಡ ಬಣ್ಣ ಮಿಟ್ಟಬೇಕು, ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ, ಬದುಕಿದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹೀಗೆ ಈಗ ಅಂತೇಳಿದರೆ ನನಗೆ ಇತ್ತೀಚೆಗೆ ಒಂದು 2 ವರ್ಷಕ್ಕೆ ಮೊದಲು ನಂದು ಒಂದು ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ ಆದಮೇಲೆ ನಂದು ಹೈ ಪಿಚ್ ಹೋಗೋದಿಲ್ಲ. ಅಕಸ್ಮಾತ್ ಹಾಡು ಹೇಳುವವರು ಗಣೇಶರದು ಚಂದ ಇತ್ತಲ್ಲ ಸ್ವರ, ಏನಪ್ಪ ಅವರು ಏನೋ ಅದು ಇದು ಅಂತ ಹೇಳ್ಬೋದು. ಹಾಗೆಲ್ಲ ನನಗೆ ಈ ಸ್ವರದ ಇದು ಹೈ ಪಿಚ್ ಹೋಗೋದಿಲ್ಲ. ಹೀಗೆ ಮಾಡಿದಾಗ ಕೂಡಲೇ ಸ್ವರ ಬರ್ತದೆ. ಹಾಗೆಂತೇಳಿ ವೇದಿಕೆಗೆ ಹೋಗಿ ಆಡಿದಾಗ ಅದು ಸರಿ ಬರ್ತದೆ. ಅದು ಆ ದೇವರು ನೀವು ಹೇಳಲಿಲ್ಲ ಕರ್ತೀರ, ಚೆನ್ನಕೇಶವ ಯಾವುದೇ ಇರಲಿ, ಕೊಲ್ಲೂರು, ಮೂಕಾಂಬಿಕೆ ಯಾವುದೇ ಇರ್ಬೋದು, ಆ ಎಲ್ಲ ದೇವರುಗಳ ಆಶೀರ್ವಾದದಿಂದ ಇವತ್ತಿಗೂ ಬೆಳೆದು ಬಂದಿದ್ದೇವೆ. ಆದರೆ ಎಲ್ಲರೂ ಹೇಳ್ತಾರೆ ಆ ಸ್ವರ ನಿಮ್ಮದು ಈಗ ಇಂಪ್ರೂವ್ ಆಗ್ತಾ ಉಂಟಲ್ಲ ಅಂತ. ಹಾಗೆ 2 ವರ್ಷದಿಂದ ಈಗ ಇಂಪ್ರೂವ್ ಆಗ್ತಾ ಉಂಟು. ಮೆಲ್ಲ ಈಗ ಹಾಡು ಹೇಳಲಿಕ್ಕೆ ಮತ್ತೆ ಶುರು ಮಾಡಿದ್ದೀರಿ. ಹಾಗೆ ಹುಟ್ಟಿದರೆ ಕನ್ನಡ. ಮತ್ತು ಗಂಧದ ಗುಡಿದು ನಾವಾಡುವ ನುಡಿಯೇ ಕನ್ನಡ ನುಡಿ, ಇದು ರಾಜ್ಕುಮಾರ್. ನಾವಾಡುವ ನುಡಿಯೇ ಕನ್ನಡ ನುಡಿ, ಪಿ ವಿ ಶ್ರೀನಿವಾಸ್. ಫಸ್ಟಿಗೆ ಅಂದರೆ ಒಂದು ಪ್ರಯೋಗದಲ್ಲಿ ನಾನು ಇದನ್ನು ಎಷ್ಟೋ ಸಲ ಪ್ರಯೋಗ ಆಗಿದೆ. ಅದರಲ್ಲಿ ಹೇಗೆ ಅಂತ ಹೇಳಿದರೆ ಫಸ್ಟಿಗೆ ಪಿ ವಿ ಶ್ರೀನಿವಾಸ್ ವಾಯ್ಸ್ ಅಂತ ಕೊಡೋದು, ಸೈಲೆಂಟ್ ಆಗಿ ನಿಲ್ತಾನೆ. ಅಲ್ಲಿಂದ ರಾಜ್ಕುಮಾರ್ ಇದು ವಾಯ್ಸು ಇದು ಆಡುವಾಗ ಸ್ವಲ್ಪ ನೆಗೆಮುಖ, ಸ್ವಲ್ಪ ಇದು ಅದೆಲ್ಲ ಕೊಟ್ಟರೆ ಅಲ್ಲಿ ಜನಗಳಿಗೆ ಸ್ವಲ್ಪ ಕ್ಲಾಪ್ ಹೊಡಿಯೋದು, ವಿಷಯ ಹಾಕುವಂಥದ್ದೆಲ್ಲ, ಆ ಲೈಟ್ಸ್ ಎಲ್ಲ ಬೀಳುವಂಥದ್ದು ಅದೆಲ್ಲ ಭಾರಿ ಚೆಂದ ಆಗ್ತದೆ. ಅದು ಅಂಥದ್ದೇ ಬೇಕು. ಆದರೆ ನಾನು ಸುಳ್ಯದಲ್ಲಿ ಅದನ್ನು ದೊಡ್ಡ ಪ್ರಯೋಗಗಳನ್ನು ಮಾಡಲಿಲ್ಲ. ಹೊರಗೆ ನಾನು ಸುಮಾರು 9 ರಾಜ್ಯಕ್ಕೆ ಹೋದೆ, 5,000ಕ್ಕಿಂತ ಮೇಲೆ ಕಾರ್ಯಕ್ರಮ ಕೊಟ್ಟೆ. ಅದರಲ್ಲಿ ಎಲ್ಲ ಈ ಹಾಡು ಆಡದೆ ಬರುವಂತ ಸಂಗತಿ ಇಲ್ಲ ಅಲ್ಲ. ಓಕೆ, ಅದೇ ಮೈನ್ ಪಾಯಿಂಟ್ ಇರೋದು. ಹೌದೌದು. ಹಾಡನ್ನು ಕೇಳೋಣ ಈಗ. ಸರ್ ಹಾಡಿ ಈಗ. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವಿ ಗಂಧದ ಗುಡಿ, ಅಂದದ ಗುಡಿ ಚಂದದ ಗುಡಿ, ಅಂದದ ಗುಡಿ ಆನಂದದ ಗುಡಿ, ಆಹಾ ಆಹಾ ಓಹೋ ಓಹೋ. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ ಚಂದದ ಗುಡಿ, ಅಂದದ ಗುಡಿ ಆನಂದದ ಗುಡಿ, ಆಹಾ ಆಹಾ ಓಹೋ ಓಹೋ ಓಹೋ. ವಾಹ್, ಸೂಪರ್. ಮೊದಲಾದ ಈ ಪಿಚ್ ಕರೆಕ್ಟ್ ನಿಲ್ತಾ ಇತ್ತು.
ಸ್ವಲ್ಪ ನನಗೆ ಅದೇ ಅಪಘಾತ ಆಯಿತು. ಓಕೆ. ಆಗ ಕೆಲವೊಮ್ಮೆ ನಾನು ಹಾಡೋದನ್ನು ಅದನ್ನೆಲ್ಲ ಕಡಿಮೆ ಮಾಡಿದ್ದೇನೆ. ಯಾಕೆ ಗೊತ್ತಂದರೆ ಸಾವಿರಾರು ಜನ ಸೇರೋದು, ಅಲ್ಲಿ ತುಂಬ ವಿಮರ್ಶಕರು ಇರ್ತಾರೆ, ಹಾಡಿನ ವಿಮರ್ಶಕರು. ಇವರು ಹೇಳಿಕೊಡ್ತಾರಲ್ಲ ಇವ್ರ ಸ್ವರ ಏನು ಹೀಗೆ ಬರುವಂಥದ್ದು ಪ್ರಶ್ನೆಗಳು. ಹೌದು. ಹಾಗೆ ಮಗಳು ಸಹ ಜೋರು ಮಾಡ್ತಾಳೆ, ಅವಳು ತುಂಬ ಸ್ಟೇಜ್ ಆಯ್ತು, ಈಗ ಒಂದು 450 ಸ್ಟೇಜ್ ಆಯ್ತು ಅವಳು. ನಾಳೆಲ್ಲ ನಾಡ್ದು ನಿನ್ನೆ ರಾತ್ರಿ ಫೋನ್ ಬಂತು, ರಮೇಶ್ ಚಂದ್ರ ಬೆಂಗಳೂರಿನ ಅವರು, ಗಣೇಶ್ರ ನೀವು ಹೇಳಿದ್ರಲ್ಲ ಮಗಳನ್ನು ಆಡಿಸ್ಬೇಕು ಅಂತೇಳಿ. ಹಾಗೆ ಅವರು ಕರೆದು ಹೇಳಿದರು ಅವರ ಫಂಕ್ಷನ್ ಕ್ಯಾನ್ಸಲ್ ಆಗಿದೆ ಮಧುರು ಅದು ದೇವಸ್ಥಾನದಲ್ಲಿ ಬ್ರಹ್ಮಕಲಶದ್ದು, ಅದು ಮಳೆ ಬಂತು ಹಾಗೆ ಅಲ್ಲಿ ಕ್ಯಾನ್ಸಲ್ ಆಯಿತು. ಹಾಗೆ ಸಡನ್ನೇ ನಿನ್ನೆ ಫೋನ್ ಮಾಡಿದರು, ಇದು ಗಣೇಶ ನಿಮ್ಮ ಮಗಳನ್ನು ಕರ್ಕೊಂಡು ಬನ್ನಿ, ಕಾವ್ಯನನ್ನು ಕರ್ಕೊಂಡು ಬನ್ನಿ, ಒಂದಷ್ಟು ಹಾಡು ಅವಳು ಹಾಡ್ಲಿ ಅಂತ ಅಲ್ಲ, ಅಂದರೆ ನಿಮ್ಮ ಥರನೇ ಅವಕಾಶಗಳು ಮಕ್ಕಳಿಗೂ ಸಿಗ್ತಾ ಉಂಟು. ಭಾರಿ ಆಸೆ ಇತ್ತು. ಯಾಕೆ ರಮೇಶ್ ಚಂದ್ರರ ಟೀಮಿಗೆ ಹೋಗ್ಲಿಕ್ಕೆ ಸಾಧಾರಣ ಸಾಧ್ಯ ಇಲ್ಲ ಯಾರ್ದು, ಅಂದರೆ ಅವರು ಫಿಲ್ಮ್ ಬ್ಯಾಕ್ ಸಿಂಗರ್. ನನಗೆ ಅಂತ ಹೇಳಿದ್ರೆ ಅವರು 40 ವರ್ಷದಿಂದ ಪರಿಚಯ. ಅವರು ಅದು ಹೋಗುವಾಗಲೇ ನಾನು ಸಹ ಅವರ ಜೊತೆ ಹೋಗ್ತಿದ್ದೆ. ತುಂಬ ಕಷ್ಟಪಟ್ಟು ಹೋದರು, ಬ್ಯಾಂಗ್ಳೂರಿನಲ್ಲಿ ಇದ್ದಾರೆ ಈಗ ಸೆಟ್ಲ್ ಆಗಿ. ಮೂಲ ಕಾಸರಗೋಡು ಕೂಡ್ಲಿನವರು. ಅವರು ನಾಡ್ದು ಕಾರ್ಯಕ್ರಮ ಮಾಡ್ತಾರೆ. ನಿಮ್ಮ ಮೂಲಕ ಮಗಳಿಗೆ ಕೂಡ ಸಿಗ್ತಾ ಇದೆ. ಓಕೆ, ತುಂಬಾ ಒಳ್ಳೆ ವಿಚಾರ ಸರ್. ಆನಂತರ ನಿಮ್ಮ ಮುಂದಿನ ಬೇರೆ ಯಾವ ಹಾಡುಗಳನ್ನ ಕೇಳಬಹುದು? ಹಳೆ ಹಾಡುಗಳನ್ನೇ ಜಾಸ್ತಿ ಹಾಡ್ತೀರಾ ಅಥವಾ ಹೊಸ ಹಾಡುಗಳು ಕೂಡ ಇದೆಯಾ? ನನಗೆ ಕಷ್ಟ ಅಲ್ಲ, ನಮಗೆ ಬೇಕಾಗಿರೋದು ಹಳೆ ಹಾಡುಗಳು, ಅರ್ಥಪೂರ್ಣ ಸಾಹಿತ್ಯ, ಅದರೊಂದು ಸೊಬಗೇ ಬೇರೆ. ಹೌದು. ಈಗ ಬಾರೇ ಬಾರೇ ಚಂದದ ಚೆಲುವಿನ ತಾರೆ, ಬಾರೇ ಬಾರೇ ಒಲವಿನ ಚಿಲುಮೆಯದಾರೆ. ಇದು ಪಿ ವಿಶ್ವನಾಥ್ ಸರ್. ಇದು ಚೆನ್ನಾಗಿದೆ. ಯಾರು ಅಂತ ಹೇಳಿದರೆ ವಿಷ್ಣುವರ್ಧನ್ ಅವರು ಪ್ರಥಮವಾಗಿ ನಟಿಸಿದಂಥ ಇದು ಚಲನಚಿತ್ರ. ಅದಕ್ಕೆ ಪಿ ವಿಶ್ವನಾಥ್ ಅವರು ಧ್ವನಿಯಾಗಿದ್ದಾರೆ ಅಲ್ವಾ? ಹಾಗೆ ಅದು ಭಾರಿ ಅದ್ಭುತ. ಅಂದರೆ ನನಗೆ ಅದು ಭಾರಿ ಪ್ಲೀಸ್. ಕಣ್ಣಿನ ಸನ್ನೆಯ ಸ್ವಾಗತ ಮರೆಯಲಾರೆ. ಹಾಡನ್ನು ಕೇವಲ ಇದು ಸಣ್ಣವರಲ್ಲ ದೊಡ್ಡವರಿಗೂ ಕೂಡ ಕಲಿಬೋದು, ಯಾರಿಗೂ ಕೂಡ ಹಾಡನ್ನು ಕಲಿಬೋದು. ಈಗ ವಿಜಯ್ ವಿಖ್ಯಾತ್ ಅವರು ಒಳ್ಳೆ ನಿರೂಪಣೆ ಮಾಡ್ತಾರೆ. ನಾನು ನೆನೆಸೋದು ಈ ಮನುಷ್ಯ ಎಲ್ಲಿಯೋ ಮಂಗಳೂರಿನಲ್ಲಿ, ಬ್ಯಾಂಗ್ಳೂರಿನಲ್ಲಿ, ಹೈದರಾಬಾದ್ನಲ್ಲಿ ಇದ್ದಂಥ ಶೈಲಿ ನಮ್ಮ ಸುಳ್ಯದಲ್ಲಿ ಇದ್ದಾರಲ್ಲ ಅಂತ ನನಗೆ ಖುಷಿ ಆಯಿತು. ನಿಮ್ಮ ಅಭಿಮಾನಿ ನಾನು. ಥ್ಯಾಂಕ್ ಯು ಸರ್. ಸತ್ಯ ಹೇಳ್ತಾನೆ, ನಿಮ್ಮ ಅಭಿಮಾನಿ ನಾನು. ಇದು ಕೈ ಮುಗ್ದು ಹೇಳ್ತಾನೆ. ನೀವು ನೋಡುವವರು ಗಮನಿಸಿ. ಯಾಕೆ ಗೊತ್ತಿಲ್ಲ, ಪಾಪ ತುಂಬ ಕಷ್ಟಪಟ್ಟರು ಇವರು. ಇವರಿಗೆ ಸಪೋರ್ಟ್ ಮಾಡಬೇಕು ನೀವು ಎಲ್ಲರೂ, ಪ್ರತಿಯೊಬ್ಬರು. ಈಗ ನನ್ನಿಂದಲೇ ಮಾತು ಇದು ಬೆಳೀತದಲ್ಲ, ಇದನ್ನು ನೀವು ಇನ್ನೂ ಸಹ ಜಾಸ್ತಿ ಪಡಿಸಿ. ಯಾರು ನೋಡುವವರು, ವೇವ್ಸ್ ನೋಡುವವರು ಎಲ್ಲ ಲಿಂಕ್ ಕಳಿಸ್ಬೇಕು. ಪಾಪ ನಮ್ಮಂಥವರು ಇಂಥ ಕುಟುಂಬ ಇದ್ರೇ ನಾವು ಬೆಳಿತೇವೆ, ಒಬ್ಬರಿಂದಲ್ಲ. ನಾನು ಇದನ್ನು ನಿಮಗೆಲ್ಲ ಕೋಟಿ ಕಟ್ಟಲೆ ಜನ ನೋಡೋರ ಹತ್ರ ಇದನ್ನು ನಾನು ಫಸ್ಟಿಗಾಗಿ ಮೈಕ್ ವಿಷಯ, ಮಾತಾಡೋ ವಿಷಯ, ಲಿಂಕಿನ ವಿಷಯ ಇದನ್ನು ಹೇಳ್ತೇನೆ. ಅಂದರೆ ನಿಮಗೆ ಎಷ್ಟೋ ಜನ ಬಂದಿರ್ಬೋದು ಇಲ್ಲಿ ವೇದಿಕೆ, ನಿಮ್ಮ ಸ್ಟುಡಿಯೋದಲ್ಲಿ ಇದೆಲ್ಲ ಹಂಚಿಕೊಳ್ಳೋದಿಲ್ಲ, ಸಪೋರ್ಟಿಂಗ್ ಇಲ್ಲ. ಸಪೋರ್ಟ್ ಬೇಕು. ನನ್ನ ಹೆಂಡತಿ ಫಸ್ಟ್ ಟೈಮು ಸ್ಟೇಜಿಗೆ ಹತ್ತಿದ್ದು. ನನ್ನ ಹೆಂಡತಿ ಬೇರೆ ಯಾರಲ್ಲ, ಇನ್ನೊಬ್ಬರನ್ನು ಹೇಳೋದು ಯಾಕೆ, ನಮ್ಮನ್ನು ನಾವು ಬಳಸ್ಕೊಳ್ಳೋ. ನನ್ನ ಹೆಂಡತಿ ಹಾಡಿದ್ಲು, ಅವಳಿಗೆ ಭಾರಿ ಖುಷಿ. ಈಗ ಫುಲ್ ಸಪೋರ್ಟ್. ಯಾಕೆ ಹೋದ್ರು ನಾವೆಲ್ಲ ರಾತ್ರಿ 12 ಗಂಟೆ 1 ಗಂಟೆಗೆಲ್ಲ ಮನೆಗೆ ಹೋಗಿ ಬಿದ್ದು ಕೊಡೋದು ನೀವು ನಾವು. ಯಾಕೆ ಗೊತ್ತಿಲ್ಲ ಅವರಿಗೆ ಎಂತಪ್ಪ ಇವನ ಕರ್ಮ, ಅವರ ಮನಸ್ಸಿನ ಒಳಗೆ ಆಗಬಾರ್ದು. ಆದರೆ ಆ ರುಚಿ ಹಿಡಲಿಕ್ಕೆ ಇದೊಂದು ಮದ್ದು. ಒಳ್ಳೆ ಐಡಿಯಾ. ಹಾಗೆ ನನಗೆ ಮದ್ದು ಇತ್ತೀಚೆಗೆ ನಾನು ಮದ್ದು ಹೌದೌದು. ಆಗ ಎಲ್ಲರೂ ಮೊನ್ನೆ ಹೇಳಿದರು, ಅಲ್ಲ ಮಾರ್ರೆ ನಿಮ್ಮ ಹೆಂಡತಿ ಅಷ್ಟು ಚೆಂದ ಆಡ್ತಾರಲ್ಲ, ಯಾಕೆ ನೀವು ಅವಕಾಶ ಕೊಡಲಿಲ್ಲ? ನಾನು ಹೇಳಿದೆ, ಅವಳಿಗೆ ಸ್ವಲ್ಪ ಮೂಲ ತಾಳ ಇರಲಿಲ್ಲ, ಮೂಲ ಶ್ರುತಿ ಇರಲಿಲ್ಲ. ಆದ ಕಾರಣ ಸ್ವಲ್ಪ ಡೈಲಿ ಭಜನೆ ಆಡ್ತಾಳೆ. ಒಂದು 4 ಭಜನೆ ಅವ್ರದ್ದು ಕಂಟಿನ್ಯೂ, ಅದು ಇದು ಇದು ಅದು ಅಷ್ಟನ್ನು ಆಡ್ತಾಳೆ ಪಾಪ. ಈಗ ಮೊನ್ನೆಯಿಂದ ಒಂದು 7-8 ಭಜನೆ ಆಡ್ತಾಳೆ. ಗ್ರೇಟ್, ಸೂಪರ್. ಇದು ಮತ್ತು ನಾನು ನಿಜವಾಗಿ ಹೇಳಬೇಕಿದ್ರೆ ಶ್ರೀರಾಮ ಮಂದಿರದಿಂದ ಬೆಳೆದು ಬಂದವನು. ಸುಳ್ಯದ ಶ್ರೀರಾಮ ಮಂದಿರದಿಂದ ಇವತ್ತಿಗೂ ನಾನು ಪ್ರತಿ ಶನಿವಾರ ಹೋಗಿ ಹಾಡ್ತೇನೆ. ಆದರೆ ನಮಗೆ ಹಿಂದೂ ಸಂಪ್ರದಾಯದಲ್ಲಿ ನಮಗೆ ಭಜನೆ ಎಂಬುದು ಇರ್ತದೆ. ಅದನ್ನು ಎಷ್ಟೋ ಬೇರೆ ಧರ್ಮದವರು ಕೂಡ ಭಜನೆಯನ್ನು ಆಲಿಸಿ ಹಾಡನ್ನು ತರ್ತಾರೆ. ಇವತ್ತು ಎಷ್ಟೋ ಮುಸಲ್ಮಾನರು ನಂತರ ಹೇಳ್ತಾರೆ, ನೀವು ಭಜನೆ ಆಡ್ತೀರ, ಭಜನೆ ನಿಮಗೆ ಮೂಲ ಒಳ್ಳೆಯದು. ಕ್ರಿಶ್ಚಿಯನ್ ಹೇಳ್ತಾರೆ, ನಿಮಗೆ ಭಜನೆ ಮೂಲ, ಅದು ಇದ್ದರೆ ನಿಮಗೆ ಎಲ್ಲವೂ ಆಗ್ತದೆ. ಕರೆಕ್ಟ್. ಭಜನೆ ಇದ್ದರೆ ವಿಭಜನೆ ಇಲ್ಲ. ಈಗ ನಿಮಗೆ ನಿಮ್ಮ ಆಸುಪಾಸಿನ ಎಷ್ಟೋ ಮಂದಿರಗಳಿವೆ, ಆ ಮಂದಿರದಲ್ಲಿ ಪಕ್ಕ ಹಾಡೋರು ಅವ ವೇದಿಕೆ ಹೋಗ್ಲಿಕ್ಕೆ ಸಾಧ್ಯತೆ ಉಂಟು. ನಾವು ಭಜನೆ ಮೂಲಕ ಬಂದೆವು, ಎಲ್ಲ ಬಂದೆವು. ಆದರೆ ಅದು ಯಾವುದಿದ್ರೂ ನಮಗೆ ಖಂಡಿತ ಒಂದು ನೆನಪು ನಾವು ಇಟ್ಟುಕೊಳ್ಬೇಕು, ವೇದಿಕೆಯ ನೆನಪಿಟ್ಟುಕೊಳ್ಬೇಕು. ಅಥವಾ ಜನಗಳು ನೀವು ನನ್ನನ್ನು ಇವತ್ತು ಸಂದರ್ಶನ ಮಾಡಿದರೆ ನನ್ನ ಸಾಯೋ ತನಕ ಅದನ್ನು ಮರಿಬಾರ್ದು. ಆ ಸಂದರ್ಶನ ಮಾಡಿದ್ದಾರೆ ಇವರು, ಒಳ್ಳೆಯ ಒಂದು ವಿಷಯ. ಇದರಿಂದಾಗಿ ಕೋಟಿಗಟ್ಟಲೆ ಜನ ನೋಡಿದರೆ, ಆ ಕೋಟಿಗಟ್ಟಲೆ ಜನಲ್ಲಿ ಒಂದು 100 ಜನ ಫೋನ್ ಮಾಡಿದರೆ ಭಾರಿ ಖುಷಿ ಆಯ್ತು ನಮಗೆ.
ಅದೇ ನಮಗೆ ಅಲ್ಲ. ಪ್ರತಿಯೊಂದು ಇಂಚಿಗೂ ನಾವು ಮನುಷ್ಯರನ್ನು ಪ್ರೀತಿಸಬೇಕು, ದ್ರೋಹಿಸಬಾರ್ದು. ದ್ರೋಹ ಇದ್ದರೆ ನಮಗೆ ಆಪೋಸಿಟ್ ಆಗಿ ಸುಮಾರು ಜನ ಇರ್ತಾರೆ. 100 ಜನರಲ್ಲಿ 80 ಜನ ನಮಗೆ ಆಪೋಸಿಟ್ ಆಗಿ ಇರ್ತಾರೆ, ಮನಸ್ಸಿನ ಒಳಗಿನಿಂದ. ನಾನು ಅದನ್ನು ಒಳ್ಳೆ ಅರ್ಧ ಕುಡ್ದವನು ಸುಳ್ಳ್ಯದಲ್ಲಿ. ಆಯಿತು, 40 ವರ್ಷ ಆಗ್ತಾ ಬಂತು ನನ್ನ ಕಲಾಕ್ಷೇತ್ರ. ಆದರೆ ಆ ಕಲಾಕ್ಷೇತ್ರ ಏನು ಅಂತ ಅದಕ್ಕೆ ನಾನು ಈಗ ಹೋಗಿ ಸುಮ್ಮನೆ ಕೂದ್ರು. ಈಗ ನೀವೇ ಆರ್ಕೆಸ್ಟ್ರಾ ಮಾಡ್ತೀರಿ, ವಿಖ್ಯಾತ ಅವರು ಸ್ಟೇಜಿಗೆ ಕರೆದ್ರೆ ಮಾತ್ರ ನಾನು ಬರೋದು, ಇಲ್ಲೆಲ್ಲ ಬರೋದಿಲ್ಲ. ಇಲ್ಲ ಯಾಕೆ ಅದೇ ಪ್ರಸಂಗ ಅಂತ ನನ್ನ ಲೆಕ್ಕ ಹಾಕಾಗ್ತದೆ. ಹಾಗೆ ಅಂತೇಳಿ ಇವತ್ತಿಗೆ ಸ್ಟೇಜಿಗೆ ಹತ್ತಿರ ಅವನಿಗೆ ಯಾವಾಗಪ್ಪ ಸ್ಟೇಜಲ್ಲಿ ಆಡೋದು ಅಂತೇಳಿ ಇರ್ತದೆ. ಯಾಕೆಂತೇಳಿದ್ರೆ ಅವನ ಮನಸ್ಸು ಅಲ್ಲಿಗೆ ಇಳಿತದೆ. ನಾನು ಎಲ್ಲಿ ಹೋಗ್ತಾನೆ, ಎಷ್ಟು ಬ್ಯುಸಿ ಇರ್ತಾನೆ, ಅದನ್ನು ಖುಷಿ ಪಡಬೇಕು ನಾವು. ಜನಗಳನ್ನು ಆದಷ್ಟು ಪ್ರೀತಿಸಿ, ನೀವು ದೂರ ಯಾರನ್ನು ಮಾಡಬೇಡಿ. ನಾನು ಹೇಳೋದು ಯಾರನ್ನು ಮಾಡಬೇಡಿ, ಎಲ್ಲರೂ ಪ್ರತಿಯೊಬ್ಬರು. ಯಾರ ಕೈಯಿಂದ ನಮಗೆ ಕೊನೆಯ ನೀರು ಸಿಕ್ತಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವು ಕೆಲವೊಮ್ಮೆ ನಾಮ ಆಗ್ತೇವೆ, ಕೇಸರಿ ಆಗ್ತೇವೆ, ಎಲ್ಲ ಆಗ್ತೇವೆ. ಆದರೆ ಹೇಳುವಂಥದ್ದನ್ನು ನಾನು ಹೇಳೋದನ್ನು ಹೇಳೋದಿಲ್ಲ. ನಾವು ಇನ್ನೊಬ್ಬರನ್ನು ಆ ಟೊಪ್ಪಿ ಹಾಕಿದವರನ್ನು ನಾವು ವಿರೋಧಿಸಬಾರ್ದು, ಅವನಂತರ ಪ್ರೀತಿ ಗಳಿಸ್ಬೇಕು. ಅಥವಾ ಇನ್ನೊಂದು ಪಂಗಡ ಇರ್ತದೆ, ಅವರನ್ನು ನಾವು ಪ್ರತಿಯೊಬ್ಬರು ಅಂದರೆ ನಮಗೆ ಎಲ್ಲರೂ ಸೇರಿದಾಗಲೇ ಅದು ಮಾತ್ರ ನಮ್ಮ ಮನಸ್ಸಿನಲ್ಲಿ ಮಾತ್ರ ಬೇರೆ ಇಟ್ಕೊಳ್ಳೋ, ಅದು ಬೇರೆ ಸಂಗತಿ. ನಾವು ಅಲ್ಲಿ ಚೆನ್ನಾಗಿ ಸದಸ್ಯರು ಆಗ ನಾವು ಕೇಸರಿ ಆಗ್ತೇವೆ, ನಾಮ ಆಗ್ತೇವೆ, ಎಲ್ಲ ಆಗ್ತೇವೆ, ಅದು ಅಲ್ಲಿಗೆ ತಕ್ಕ. ನಾವು ಹೊರಗೆ ಹೋದಾಗ ನಾವು ಕಮರ್ಷಿಯಲ್ ಆಗಿ ತಗೊಳ್ಳುವಾಗ, ನಮಗೆ ಬಿಸ್ನೆಸ್ ಆಗಿ ತಗೊಳ್ಳುವಾಗ ಅದು ಬೇಕು. ಈಗ ನಾನು ವಾಚ್ ರಿಪೇರಿ ಮಾಡ್ತೇನೆ, ನಾನು ಎಲ್ಲ ಅಂಗಡಿಗೆ ವಾಚ್ ಅಂಗಡಿ ಹೋಗ್ತಾನೆ, ಒಂದು ಅಂಗಡಿಗೆ ಇನ್ನೊಂದು ಅಂಗಡಿಗೆ ಹೋಗೋದಿಲ್ಲ. ಇಲ್ಲಿ ನಾನು ಗ್ಲಾಸ್ ಮಾಡೋದು, ಗ್ಲಾಸ್ ಅಂತೇಳಿದರೆ ಯಾರು ಮಾಡೋದಿಲ್ಲ ಇಲ್ಲಿ. ಗಣೇಶ್ ವಾಚರ್ಸನ್ನು ಗ್ಲಾಸ್ ಮಾಡ್ತಿರೋದು ಎಂತಪ್ಪ ಅಂತೇಳಿ ಇಡೀ ಪುತ್ತೂರಿನವರಿಗೆ ಗೊತ್ತಾಯಿತು, ಮಡಿಕೇರಿಗೆ ಗೊತ್ತಾಯಿತು, ಎಲ್ಲ ಗೊತ್ತಾಯಿತು, ಎಷ್ಟೋ ಜನರು. ಈಗಲಾಗೆ ನಾನು ಗ್ಲಾಸ್ ಅಪರೂಪ ಮಾಡ್ತೇನೆ. ಆನಂತರ ಮೊಬೈಲ್ ಗ್ಲಾಸ್ ನೋಡಿ, ಅದು ಸಿಗೋದೇ ಇಲ್ಲ ನಿಮಗೆ ಹೋದರೆ. ಕರೆಕ್ಟ್. ಆ ಬ್ಯಾಕಿಂದ ಲೆನ್ಸ್ ಗ್ಲಾಸ್ ಅದನ್ನು ನಾನು ಮಾಡ್ತೇನೆ, ಅದು ಯಾರು ಮಾಡೋದಿಲ್ಲ, ನಾನು ಮಾಡ್ತೇನೆ. ಹಳೆ ಗಾಡಿಯಾರ ಕೀ ಕೊಡುವಂಥ ಅದನ್ನು ಮಾಡ್ತೇನೆ. ನಾನು ಅಂಗಡಿಯಲ್ಲಿ ಬಂದರೆ ನಿಮಗೆಲ್ಲ ಕೆಲವರಿಗೆಲ್ಲ ನೋಡ್ಬೋದು ಇಂಥ ವಿಷಯ. ಮತ್ತು ಯಾವುದು ಆಗೋದಿಲ್ಲ ಅದನ್ನು ಮಾಡಬೇಕು ಅಂತ ಆಸೆ. ನಾನು ಒಬ್ಬ ವಿಶ್ವಕರ್ಮ ಆಗಿ ನಾನು ಇದನ್ನು ಉಳಿಸೋದು ಹೇಗೆ ಅಂತೇಳಿ, ಹಾಡು 10 ಜನ ಕೇಳಿಕೊಟ್ರೆ ಅದು ನಮಗೊಂದು ಬೆನಿಫಿಟ್ ಆಯಿತು. 10 ಜನ ಕಲಿಯೋದಾಯಿತು. ಅವರು ಕಲಿತು ಒಳ್ಳೆಯ ಹೆಸರು ತೆಗೀಲಿ, ಒಳ್ಳೆಯ ಶ್ರುತಿಬದ್ಧವಾಗಿರಲಿ, ತಾಳಬದ್ಧವಾಗಿ ಆಡಲಿ ಅಂತ ನಾನು ಹೇಳಿದೆ. ಅದು ಶ್ರುತಿ ಇಲ್ಲದೆ ಆಡಬೇಡಿ. ಆದಷ್ಟು ಶಾಸ್ತ್ರೀಯ ಸಂಗೀತ ಕಲೀಲಿಕ್ಕೆ ಒಂದು ಪ್ರಯತ್ನ ಪಡೋದು ಒಳ್ಳೆಯದು ವಿಖ್ಯಾತರೆ. ಮತ್ತು ಈ ನೀವು ನಿರೂಪಣೆ ಚಂದ ಮಾಡ್ತೀರಿ, ಯಾವುದೇ ಅಕ್ಷರ ತಪ್ಪುವುದಿಲ್ಲ. ನಮ್ಮ MB ಅವರಾಗಲಿ ಅಥವಾ ನೀವು ಆಗಲಿ, ಇದು ಅಕ್ಷರಗಳು ಎಷ್ಟು ಅಂದರೆ ವಿರಳ. ನಾವು ಸುಬ್ರಾಯ ಸಂಪಾಜಿ ಅಂತ ತಗೊಳ್ಳೋ, ಅವರು ಮಡಿಕೇರಿ ಆಕಾಶವಾಣಿಲಿ ಅಂಥ ಕಲಾವಿದ ಇಲ್ಲ, ಒಂದು ಶಬ್ದ ಕೂಡ ತಪ್ಪಲಿಲ್ಲ. ಭಾರಿ ಹಳೆಯ, ನಮಗೆ ಒಂದು 40 ವರ್ಷದ ಪರಿಚಯ. ಮತ್ತು ಈಗಲೂ ಬಂದಾಗ ಬರ್ತಾರೆ ನಮ್ಮಲ್ಲಿ, ಹಾಗೆ ಅಲ್ವಾ. ಯಾಕೆಂತೇಳಿದ್ರೆ ನಾನು ಕಲಾವಿದರಿಗೆ ಇದರಲ್ಲಿ ನೇರ ಹೇಳೋದು ಅಂತೇಳಿದರೆ, ಪ್ರತಿಯೊಂದನ್ನು ಬೆಳೆಸಿದರೆ ಯಾವುದೇ ಅವನ ಪೊಲಿಟಿಕ್ಸ್ ಮಾಡಬಾರ್ದು, ಅವನಿಗೆ ಅಹಂಕಾರ ಬರ್ಬೋದು, ಅವನಿಗೆ ಪೈಸೆದಾಸೆ ಇರಬಾರ್ದು, ಅಥವಾ ಅದು ಇದು ಯಾವುದೂ ಇರಬಾರ್ದು. ಆದರೆ ಕಲಾವಿದನಾಗಿ ಬೆಳೀಲಿಕ್ಕೆ ಒಂದು ಒಳ್ಳೆಯ ವಿಷಯ ಅಂತ ನಾನು. ಕರೆಕ್ಟ್ ಸರ್. ಓಕೆ, ಭಾಳ ಚೆನ್ನಾಗಿ ನಿಮ್ಮ ಅನುಭವದ ಮಾತುಗಳನ್ನೆಲ್ಲ ಬಿಚ್ಚಿಟ್ರೆ ಅದೇ ಕೇಳ್ತಾ ಇರೋಣ ಅಂತ ಅನಿಸ್ತಾ ಇರುತ್ತೆ. ಎಷ್ಟು ಚೆನ್ನಾಗಿರುವಂಥ ಹಾಡುಗಾರರ ನೀವು, ಅಷ್ಟೇ ಚೆನ್ನಾದ ಮಾತುಗಾರರು ಕೂಡ. ಇಷ್ಟೆಲ್ಲ ನೀವು ಬೇರೆ ಬೇರೆ ಶಾಪ್ ಮಾಡಿದ್ರಿ, ವಾಚ್ ವರ್ಕ್ಸ್ ಮಾಡಿದ್ರಿ, ಹಾಡುಗಾರರಾದ್ರಿ, ಜೀವನ ಎಲ್ಲ ಹೇಗೆ ಕಟ್ಕೊಂಡ್ರಿ ಅಂತ, ಈ ಕಲಾವಿದ ತನ್ನ ಬದುಕನ್ನು ಕಟ್ಟಿಕೊಳ್ತಾನ ಶ್ರೀಮಂತಿಕೆಯಿಂದ ಹೇಗೆ? ಹೌದು, ಯಾಕೆಂದೇಳಿದ್ರೆ ಏನೋ ದಿವಸ ಹೋಗ್ತಾ ಉಂಟು. ಮನೆ ಈಗ ಮಾತ್ರ 3 ಬೆಳ್ಳಿಕ್ಕೆ ಆಗಿದೆ, ಆ ರೀತಿಯ ಪೊಸಿಷನಲ್ಲಿ ಉಂಟು. ನನಗೆ ನನ್ನ ವರಮಾನ ಸೀಮಿತ ಆಗಿದೆ. ನೀವು ಹೇಳಿದ ಪಾಯಿಂಟ್ ಉಂಟಲ್ಲ, ಅಲ್ಲಿಗೆ ಮುಟ್ಟಿದೆ. ಮತ್ತು ಯಾರು ಸಹ ಹೊಳಪು ಎದುರು ಇರ್ತದೆ, ಅವನ ಒಳಗಿನ ಗುಟ್ಟು ಶಿವನೇ ಬಲ್ಲ ಅಂತ ಹೇಳಿದಾಗೆ. ಒಳಗೇನಿಲ್ಲ, ಟೊಳ್ಳಾಗಿದೆ. ಒಂದು ವಿಷಯ ಹೇಳೋದಿದ್ರೆ, ಈ ಕಲಾವಿದ ಎಷ್ಟೋ ಜನರನ್ನ ನಗಿಸಿರ್ಬೋದು, ಎಷ್ಟೋ ಜನರ ಮನಸ್ಸಲ್ಲಿರುವ ನೋವನ್ನು ತನ್ನ ಹಾಡಿನ ಮೂಲಕ ಸರಿಪಡಿಸಿರ್ಬೋದು. ಆದ್ರೆ ಆತನ ನೋವು ಅಂತ ಬಂದಾಗ ಕೇಳೋರಿಲ್ಲ, ಅದು ಹೇಳಿಕೊಳ್ಳಕ್ಕೆ ಆಗದಿರುವಷ್ಟು ನೋವುಗಳು ಅವರ ಒಳಭಾಗದಲ್ಲಿ ಇರ್ತದೆ ಅಂತ ಹೇಳುವಂತದ್ದು. ಅದಕ್ಕೋಸ್ಕರ ನಾ ಪಾಯಿಂಟ್ ನಿಮ್ ಜೊತೆ ಕೇಳಿದೆ. ಇದು ನನ್ನ ತುಂಬಿದ ಕೊಡ ಅಂತ ಹೇಳಿ. ಕರೆಕ್ಟ್. ಈ ನೋವಿನ ಕೊಡ ಉಂಟಲ್ಲ, ಇದು ನನ್ನ ತುಂಬಿದ ಕೊಡ. ಎಷ್ಟೋ ಜನಕ್ಕೆ ಇದು ಗೊತ್ತಾಗಬೇಕು. ಆ ಗಣೇಶ ಏನು ಅಂತೇಳಿ ಇವತ್ತು ಚಂದ ಹೋಗ್ಲಿಕ್ಕೆ ಚಂದ, ಆದ್ರೆ ನಾನು ವಾಹನ ಇವತ್ತಿಗೆ ತಗೊಳ್ಳಿಲ್ಲ. ನಾನು ನಡೆದು ಹೋಗ್ತಾ ಇದ್ದೇನೆ. ಎಷ್ಟೋ ಜನ ನನ್ನನ್ನು ಕೂತ್ಕೊಳಿಸಿ ಇವತ್ತು ಬಿಡುವಾಗ ನನಗೆ ಬೇಜಾರು ವಿಷಯ, ಇವರು ಬಿಡ್ತಾರಲ್ಲ ನನ್ನನ್ನು ಅಂತ. ಒಬ್ಬ ಕಲಾವಿದನ ಒಳಭಾಗದ ನೋವಷ್ಟು ಇರ್ತದೆ. ಅವನೇನು ಶ್ರೀಮಂತ ಕಲೆಯಲ್ಲಿ ಮಾತ್ರ ಆಗಿರ್ತಾನೆ, ವೈಯಕ್ತಿಕ ಜೀವನದಲ್ಲಿ ಆಗಿರೋಕೆ ಸಾಧ್ಯ ಇಲ್ಲ ಅಂತಲ್ಲ. ಓಕೆ, ಅದು ಕಲಾವಿದನ ಬದುಕು ಅಂತ. ಸೊ ಇಷ್ಟು ಮಾತು ಸಾಕು ಸರ್ ನಮ್ದು. ನಿಜವಾಗ್ಲೂ ಅವರ ನೋವುಗಳ ಕತೆ, ಅವರ ಹಾದಿ ಹೇಗಿತ್ತು ಎಲ್ಲವನ್ನು ಮಾತಾಡಿದ್ದಾರೆ. ಒಂದಷ್ಟು ಹಾಡು ಕಂಟಿನ್ಯೂ ಆಗ್ಲಿಕ್ಕಿದೆ, ತುಂಬಾನೇ ಅಭಿಮಾನಿ ಬೇಕು ಅಂತ ಹೇಳಿದ್ರೆ ಹಾಡುವಲ್ಲ ಸರ್? ಹೌದು. ಓಕೆ. ಬಾಳು ಬೆಳಕಾಯಿತು,
ಪ್ರೇಮದ ಹೂವೇ ನಿನ್ನ ಸೇರಿ ಇಂದು ಬಾಳು ಬೆಳಕಾಯಿತು. ಹೂವಲಿ ಗಂಧ ಸೇರಿದ ಹಾಗೆ, ಹೂವಲಿ ಗಂಧ ಸೇರಿದ ಹಾಗೆ ಮನದಲ್ಲಿ ಎಂದು ಹೀಗೆ ಇರುವೆ ಬಾಳು ಬೆಳಕಾಯಿತು. ಪ್ರೇಮದ ಹೂವೆ ನಿನ್ನ ಸೇರಿ ಇಂದು ಬಾಳು ಬೆಳಕಾಯಿತು. ವಾಹ್, ಸೂಪರ್. ತೈ 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 ಬಂಗಾರಿ, ತೈ 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 ಎನ್ನು ಸಿಂಗಾರಿ, ಬೆಟ್ಟದ ಮೇಲಿಂದ ಹೂಡೋಡಿ ಬಂದಂಥ ಕಾವೇರಿ ಒಯ್ಯಾರಿ, ಆಡಿನಲಿನಲ್ಲಿ ಮಯೂರಿ, ಆಡಿನಲಿನಲ್ಲಿ ಮಯೂರಿ, ಕಾನನದ ದೇವತೆಯಂತೆ ಬಂದಿರುವೆ ಎದುರಲ್ಲಿ, ಜೇನಾಗಿ ನೀ ತುಂಬಿರುವೆ ನನ್ನೆದೆಯ ಹೂವಲ್ಲಿ. ಓಹೋಯ್, ಮಿಂಚಾಗಿ ಮಿಂಚುತ್ತಲಿರುವೆ ಮನಸ್ಸೆಂಬ ಮಡುವಲ್ಲಿ. ಸಾಹಿತ್ಯ ಹೆಚ್ಚು ಕಡಿಮೆ ಇರ್ಬೋದು, ಅಂದರೆ ಇದು ನೆನಪು ಶಕ್ತಿಯಲ್ಲಿ. ಮಿಂಚಾಗಿ ಕುಣಿದಾಡಿರುವೆ ಈ ನನ್ನ ಮೈಯಲ್ಲಿ, ಈ ನನ್ನ ಮೈಯಲ್ಲಿ. ತೈ 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 ಬಂಗಾರಿ, ತೈ 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 ಎನ್ನು ಸಿಂಗಾರಿ. ಹೋ ಸೂಪರ್. ಆಮೇಲೆ ಈ ಹಾಡು ಹೇಳಲಿಕ್ಕೆ ಕಾರಣ ಅಂತ ಹೇಳಿದ್ರೆ ನನಗೆ ಬೇರೆ ಕಾರಣ ಉಂಟು. ನನಗೊಂದು ತಲೆನೋವಿತ್ತು ಶಾಲೆಗೆ ಹೋಗುವ. ಆ ತಲೆನೋವು ಇರುವಾಗ ನಾನು ಏನಪ್ಪ ತಲೆ ಅಂತೇಳಿದ್ರೆ ನಾನು ಮಂಗಳೂರಿಗೆ ಹೇಗೋ ಹೋಗಿ ಟೆಸ್ಟ್ ಮಾಡಿದಾಗ ಸೈಕಾಲಜಿ ಡಾಕ್ಟ್ರು ಅವರು ಹೇಳಿದರು, ಗಣೇಶ್, ನಿಮ್ಮ ಹೆಸರು ಗಣೇಶ್ ಅಲ್ಲ, ಸರಿ, ನೀವೇನೋ ಆಲೋಚನೆ ಮಾಡ್ತಿದ್ರಲ್ಲ, ನಿಮಗೆ ಒಳಗೆ ಎಂಥ ಅಭಿರುಚಿ ಉಂಟು ಅಂತ ಹೇಳಿದ್ರು. ತಲೆನೋವು ತುಂಬ, ಯಾಕೆ ತಲೆನೋವು ಅಂತೇಳಿ, ನಿಮ್ಮ ಹತ್ರ ಎಂಥಾದ್ರೂ ವಿಷಯ ಇದ್ದರೆ ಅದನ್ನು ನೀವು ಬಳಸಿಕೊಳ್ಳಿ ಅಂತ ಹೇಳಿದರು. ನನಗೆ ಹಾಡೋದು, ಮಿಮಿಕ್ರಿ ಮಾಡೋದೆಲ್ಲ ಇಷ್ಟ ಅಂತೇಳಿ. ನಿಜವಾಗಿ ನಾನು ಮಿಮಿಕ್ರಿ ಆರ್ಟಿಸ್ಟ್. ಈಗ ನಾನು ಮಿಮಿಕ್ರಿ ಆರ್ಟಿಸ್ಟ್, ಒಂದು 40 ಜನದ್ದು ಮಿಮಿಕ್ರಿ. ಈಗ ವಿಖ್ಯಾತವ್ರಿಗೆ ಗೊತ್ತೇ ಇಲ್ಲ, ನಾನು ಗೊತ್ತಿಲ್ಲ ಸೀರಿಯಸ್ಲಿ. ಅಯ್ಯಯ್ಯೋ ಅಲ್ಲ, ಇದು ಸದ್ಯಕ್ಕೆ ಅಂತೇಳಿದ್ರೆ ನಾನು ಎಲ್ಲಿ ಮಿಮಿಕ್ರಿ ಮಾಡ್ತಾ ಇಲ್ಲ ಆಯಿತು. ಅಂದರೆ ಸ್ವರಗಳು ಈಗ ಹೋಗಿದೆ, ಆದರೆ ನಮಗೆ ಅವಕಾಶ ಹಾಡಿಗೆ ನಿರೂಪಣೆಗೆ, ಆರ್ಕೆಸ್ಟ್ರಾ ನಿರೂಪಣೆಗೆ ಅಂದರೆ ಅಲ್ಲಿ ಮಸಾಲೆ ಹಾಕಬೇಕಲ್ಲ, ಸ್ವಲ್ಪ ಸ್ವಲ್ಪ ಮಸಾಲೆ, ತುಂಬ ಹಾಕೋದಿಲ್ಲ. ತುಂಬ ಹಾಕಿರೋ ಮನುಷ್ಯರು ನಾನು ಹೇಳಿದಾಗ ಹಾಗೆ. ಆ ವಿಖ್ಯಾತವ್ರೆ, ನೀವು ಭಾಳ ಚೆನ್ನಾಗಿ ಸ್ಟುಡಿಯೋವನ್ನೊಂದು ಸೆಟ್ ಮಾಡಿದ್ರಿ. ನಂಗೆ ಗೊತ್ತು ಅದು ಏನು ಅಂತ ಗೊತ್ತಪ್ಪ. ಆಗೆಲ್ಲ ವಿಖ್ಯಾತವ್ರು ಇನ್ನೂ ಜಾಸ್ತಿ ಬೆಳೀತಾರೆ. ಕರ್ನಾಟಕ ಮಾತ್ರ ಅಲ್ಲ, ಇಡೀ ಭಾರತ ಕೂಡ ಬೇರೆ ಬೇರೆ ಭಾಷೆಯವರು ಕನ್ನಡವನ್ನು ನೋಡ್ತಾರೆ. സംഗീതം ഒരു കലാശില്പമാണ്. സംഗീതം പറയുന്നത് ബ്രഹ്മനാണ്. ഇത് ബേസ് ಬರಬೇಕು, മോഹൻലാൽ വോയിസ്. ഓക്കെ. സംഗീതം പറയുന്നത് ബ്രഹ്മനാണ്, ಅನಂತ ಸಾಗರമാണ്. ಇದು ವಾಯ್ಸೆಲ್ಲ ಜಾಸ್ತಿ ಬೇಕಾಗ್ತದೆ, ಅದಕ್ಕೆ ಬೇಸ್ ವಾಯ್ಸ್ ಬೇಕಾಗ್ತದೆ. ಅದು ನಂದು ಬೇಸ್ ಈಗ ಅಷ್ಟು ಬರೋದು ಹೋಗಿದೆ. ತುಳುವಲ್ಲಿ ಯಾವುದು? ದಾನೇ ಪುಣ್ಯ ನಿನ್ನ ಮನಸ್ಸೆಂಕು ತಿರಿಯೊಂದೆ ಪೋವ, ಮನಸ್ಸೆಂಕು ತಿರಿಯೊಂದೆ ಪೋವ, ಆಸೇದಿದು ಈ ಕಾಪುವ ಪಿಂಗಾರ ಪೂವ, ಕಾಪುವ ಪಿಂಗಾರ ಪೂವ. ಸರ್, ಹಾಗಿದ್ರೆ ಸುಳ್ಯದ ಒಬ್ಬ ಸಕಲ ಕಲಾ ವಲ್ಲಭ ಮಿಮಿಕ್ರಿ ಆರ್ಟಿಸ್ಟ್ ಅಂತ ಗೊತ್ತಾದ್ರೆ ನನಗೆ ಇವತ್ತು. ಹೌದಾ ಅಲ್ಲ? ಸೊ ಸಾಕಷ್ಟು ಮಂದಿ ಗೊತ್ತಿದ್ದಿರ್ಲಿಕ್ಕಿಲ್ಲ. ಮೈಮ್ ಶೋ ಮಾಡ್ತೀವಿ, ಮೈಮ್ ಶೋ ಮಾಡ್ತೀರಿ, ಡೈರೆಕ್ಷನ್ ಮಾಡಿ. ಓಕೆ ಓಕೆ. ಹೀಗೆ ಸಾಕಷ್ಟು ಬೇರೆ ಬೇರೆ ವಿಭಾಗದಲ್ಲಿ ಮೈಮ್ ಶೋಕ್ಕೆ ಅಂತ ಹೇಳಿದ್ರೆ ಇದರಲ್ಲಿ ಅವಕಾಶ ಇಲ್ಲ. ಇದು ಉದಾಹರಣೆಗೆ ಮೈಮ್ ಶೋ ಹೇಗೆ ಅಂತ ಹೇಳಿದರೆ, ಈಗ ಒಂದು ಬಾಳೆಹಣ್ಣು ತಿಂದು ಅವನಿಗೆ ವಾಂತಿ ಬರ್ತದೆ, ಅದನ್ನು ವಾಂತಿ ಮಾಡುವಂಥ ಒಂದು ವಿಷಯ, ಸನ್ನಿವೇಶ. ಫಸ್ಟು ಈ ಥರ ಅಲ್ಲ. ಓಕೆ ಓಕೆ ಓಕೆ. ಅಂದರೆ ಅದು ಎದ್ದು ಮಾಡಬೇಕಾಗುತ್ತೆ, ಮೂವಿಂಗ್ ಕೊಡಬೇಕು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅವನು ಹಾಗೆ. ಓಕೆ. ಬಟ್ ಆ ಫೇಸಲ್ಲಿ ಸಿಗೋ ಎಕ್ಸ್ಪ್ರೆಷನ್ಸ್ಗಳನ್ನು ಕೂಡ ಜನಗಳು ಆಕರ್ಷಣೆ ಮಾಡೋಕೆ ಮಾಡ್ತಾ ಇದ್ರಿ. ಅಂದರೆ ಬರೋ ವರ್ಷಕ್ಕೆ 60 ಆಗ್ತದೆ ನನಗೆ. 60 ಆಗ್ತದಲ್ಲ? ಹೌದು. ಓಕೆ. ಆಯಿತು. ನನ್ನ ಮದುವೆ ಕಳೆದು ಈ ವರ್ಷಕ್ಕೆ 25 ವರ್ಷ.
ಹೀಗೆಲ್ಲ ಉಂಟು. Okay, ಅದೇ. ಆದರೆ ಜೀವನ ಕಷ್ಟದಲ್ಲಿ ಉಂಟು. ಅದೇ ಹಾಂ, ಯಾರಾದರೂ ಇದನ್ನು ನೋಡಿಕೊಂಡು ನಮಗೆ ಸಪೋರ್ಟ್ ಹಾಗೆ ಮಾಡೋದಲ್ಲ, ಸ್ಪಾನ್ಸರ್ ಆಗಿ ಯಾರು ಮಾಡೋದು ಬೇಡ, ಆದರೆ ಪ್ರೀತಿಯಿಂದ ಒಂದು ಏನಾದರೂ ಸಹಕಾರ ಕೊಡಲಿ ಅವ್ರು ಸಹಕಾರ ಕೊಟ್ಟರೆ ನಾವು ತಗೊಳ್ಳೋದು ಇಲ್ಲ ಅಂತ ಹೇಳೋದಿಲ್ಲ, ತಗೊಳ್ತೇವೆ. ಆದರೆ ಕೇಳಲಿಕ್ಕೆ ನಮಗೆ ಅಂಜಿ. ಸರಿ ಅಂದರೆ ನಾವು ಆ ವೇದಿಕೆಯಲ್ಲಿ ಇರ್ತೇವೆ, ಆ ಅಂಗಡಿ ಉಂಟು, ಅಲ್ಲಿ ಉಂಟು, ಅದು ಉಂಟು, ಇದು ಉಂಟು, ಅದನ್ನು ನಾವು ನೋಡಿಕೊಂಡು ಹೇಗೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನನ್ನಾಗೆ ಕಲಾವಿದನಾಗಿ ಮೆರೆಯುವುದಲ್ಲ, ಅವನಿಗೆ ಏನಾದ್ರು ವ್ಯವಸ್ಥೆಗಳು ಬೇಕು. ನನ್ನಾಗೆ ಇದು ಹುಟ್ಟಬಾರ್ದು ಅಂತ ನಾನು ಹೇಳುವುದಿಲ್ಲ, ಹುಟ್ಟು ಯಾರಿಗೂ ಯಾರಿಂದಲೂ ಹೇಳಲಿಕ್ಕಾಗೋದಿಲ್ಲ. ವಿಖ್ಯಾತವರು ಇವತ್ತು KFDCಯಲ್ಲಿರುವಾಗ ನಾನು ನೋಡಿದ ವಿಖ್ಯಾತಿಗೂ ಇವತ್ತಿನ ದಿವಸಕ್ಕೆ, ಈ ಬಿಸಿಲಿನ ದಿವಸಕ್ಕೆ ನೋಡೋ ವಿಖ್ಯಾತಿಗೂ ವ್ಯತ್ಯಾಸ ಉಂಟು. ಅಂದರೆ ಈ ಕ್ಷಣದಲ್ಲಿ ಅದು ಅದ್ಭುತವಾಗಿ ಬೆಳೆದಿದೆ ಮತ್ತು ನಿಮ್ಮದು ಬೇಗವಾಗಿ ಬೆಳೀತಾ ಉಂಟು. ನನಗೆ ಖುಷಿಯಾಗೋದು, ನಾನು ಪ್ರತಿಯೊಬ್ಬರ ಹತ್ರ ಇಂಚಿಂಚಿಗೆ ಹೇಳ್ತೇನೆ, ಎಲ್ಲ ದಿವಸ ಮಾತಾಡೋದು ನಿಮ್ಮ ಬಗ್ಗೆ. ನನಗೆ ಖುಷಿಯಾಯಿತು ವಿಖ್ಯಾತ ಅವ್ರದ್ದು, ನಾನು ಅದನ್ನು ಹೇಳ್ತಾ ಇದ್ದೇನೆ. ಹಾಗೆ ಈಗ ನಮ್ಮಂಥ ಕಲಾವಿದರಿಗೆ ಆದಷ್ಟು ಬೆಳೆಸುವಂಥ ಒಂದು ಕಾರ್ಯ ಈ ಯೂಟ್ಯೂಬ್ ಚಾನಲ್ನಲ್ಲಿ ನಮಗೆ ಗೊತ್ತಾಗಬೇಕು. ಇವತ್ತಿನಿಂದ ಗೊತ್ತಾಗಬೇಕು, ಚೇಂಜ್ ಆಗಬೇಕು, ಸ್ವಲ್ಪ ಆದಷ್ಟು ಚೇಂಜ್ ಆಗಲಿ ಅಂತ ನಾನು. ಅದೇ ನಾನು ಸದ್ಯ ಒಳ್ಳೆ ಮನಸ್ಸಿನಿಂದ ಕರೆದು ಸರ್ ನಿಮ್ಮ ಒಂದು ಸಂದರ್ಶನವನ್ನ, ನಿಮ್ಮ ಮಾತುಗಳನ್ನು ನಾನು ಕೇಳಿದೆ. ಇದರಿಂದ ಏನಾದರೂ ಒಂದು ನಿಮ್ಮ ಲೈಫಿಗೆ, ನಿಮ್ಮ ಜೀವನಕ್ಕೆ, ನಿಮ್ಮ ಕನಸು, ನಿಮ್ಮ ಆಸೆಗಳಿಗೆ ಒಂದು ಒಳ್ಳೆ ರೀತಿಯಲ್ಲಿ ಒಳ್ಳೆಯ ಬದಲಾವಣೆಗಳು ಬರಲಿ ಅಂತ ನಾನು ಬೇಡ್ಕೊಳ್ತೀನಿ. ಖಂಡಿತ. ಸೊ ಕಾರ್ಯಕ್ರಮ ಮುಗಿಸುವಂತ ಟೈಮ್ ಬಂತು, ಇಷ್ಟು ಬೇಗ ಮುಗ್ದೋಯ್ತಾ ಅಂತ ಕೆಲವರು ತಿಳ್ಕೊಳ್ಬಹುದು. ಆಗ್ತದೆ, ಇನ್ನು ಮಾತಾಡಿದ್ರೆ ಇಡೀ ದಿವಸ ಇರ್ತದೆ, ಆದರೆ ಅದಕ್ಕೆ ಒಂದು ಸಮಯ ಅಂತ ಹೇಳಿ ನಾನು ಆಗ ನೀವು ಬಂದ್ ಮಾಡೋ ನೋಡಿ ನಿಮ್ಮ ಸಮಯ ಎಷ್ಟು ಉಂಟು, ಏನೋ 4 ನಿಮಿಷ ಉಂಟು, ಆ 4 ನಿಮಿಷದೊಳಗೆ ಇಷ್ಟು ಮಾತನ್ನು ನಾವು ಮುಗಿಸುವಂತ ಒಂದು ಪ್ರಯತ್ನ ಮಾಡಬೇಕು. ಅದೊಂದು ಫ್ರೇಮ್ ಕೊಟ್ಟಿರ್ತಾರೆ, ಇಷ್ಟೇ ಫ್ರೇಮಿನಲ್ಲಿ ಇಷ್ಟೇ ಆಗಬೇಕು. ಕರೆಕ್ಟ್, ಹೌದು. ಆದಷ್ಟು ನೀವು ಸಪೋರ್ಟ್ ಮಾಡಿ ನಮ್ಮಂಥವರಿಗೆ, ಮತ್ತು ಬೆಳೀರಿ. ಮತ್ತು ನಾನು ಸುಳ್ಯದಲ್ಲಿ ಒಂದು ಸ್ಕೂಲು ಮಾಡ್ತೇನೆ, ಖಂಡಿತ ನಿಮ್ಮಂಥವರು 1000 ಜನ ನನಗೆ ಮೆಂಬರ್ ಆಗಿ ಸಿಗಬೇಕು. ಆ ಮೆಂಬರ್ ಆಗೋದು ಯಾರು ಅಂತೇಳಿ ಅವರು ಎಲ್ಲರೂ ನನ್ನ ಹತ್ರ ಫೋನ್ ಮಾಡಿ ಕೇಳಿದ್ರು, ನಾನು ಮೆಂಬರ್ ಆಗಬೇಕಂತ ಕೇಳಿ. ಖಂಡಿತ ಅದಕ್ಕೆ ಬೇರೆ ವ್ಯವಸ್ಥೆ. ಖಂಡಿತ ಸರ್, ಖಂಡಿತ. ಏನಿಲ್ಲ, ಒಂದು ಸಣ್ಣ ಜೋಂಪುಟಿ ನಾನು ತೋರಿಸಿದ್ರೆ ನನಗೆ ಸ್ಪಾನ್ಸರ್ ಆಗಿ ಸಿಕ್ಕೋರು ಬೇರೆ ಇದ್ದಾರೆ. ಖಂಡಿತ ಇದು ನಾನು ಚಾಲೆಂಜ್ ಆಗಿ ತಗೊಳ್ಳೋದು ಸುಳ್ಯಕ್ಕೆ. ಹಾಗೆ ಆ ಚೆನ್ನಕೇಶವ ದೇವರಿಗೆ, ಆ ತುಡಿಕಾನ ಮಲ್ಲಿಕಾರ್ಜುನ ಕೂಡ ನಾನು ಯಾವಾಗಲೂ ಹೇಳೋದುಂಟು, ತುಡಿಕಾನ ಮಲ್ಲಿಕಾರ್ಜುನ ಕೈ ಮುಗಿತಾನೆ, ಚೆನ್ನಕೇಶವನೇ ಭಗವತಿಗೆ ಎಲ್ಲ ಸುತ್ತಲೂ ಎಷ್ಟು ದೇವರುಂಟು ನೀವು ಹೇಳಿದಾಗೆ. ಅದಕ್ಕೆಲ್ಲ ನಾವು ಹೊಂದಿಸಿಕೊಂಡು ಇವತ್ತೊಂದು ಮಾತು ಹೊರಡಬೇಕಿದ್ರೆ ಆ ಶಕ್ತಿ ನಮಗೆ ಬೇಕಾಗ್ತದೆ. ಆ ಶಕ್ತಿಯಿಂದ ನಾವು ಬೆಳೆದದ್ದು. ಆದ ಕಾರಣ ಇನ್ನು ನಾವು ಬೆಳಿತೇವೆ. ಬೆಳೆಯುವಾಗ ನೀವು ಜಿಮ್ಟಿಬೇಡಿ, ದಯವಿಟ್ಟು ಅವರಿಗೆ ಸಪೋರ್ಟ್ ಕೊಡಿ. ನಾನು ಖಂಡಿತವಾಗಿ ಹೇಳ್ತೇನೆ, ಜಿಮ್ಟ್ತಾರೆ, ಹಿಂದಿನ ಜಿಮ್ಟ್ತಾರೆ, ಆದರೆ ಇದರಿಂದ ಗೊತ್ತಾಗೋದಿಲ್ಲ ಆ ನೋವನ್ನು. ನಂತರ ಇಲ್ಲಿಂದ ಹಾಗೆ ನಾವು ಹೀಗೆ ಮಾಡೋ ಮಾತ್ರ ಆ ನೋವು ಗೊತ್ತಾಗೋದು, ಎದುರಿಂದ ಗೊತ್ತಾಗೋದಿಲ್ಲ, ಅವನ ಮನಸ್ಸಿನೊಳಗೆ ಮಾತ್ರ ಇರ್ತದೆ. ಅದು ಹಾಗೆ ಮಾಡಬೇಡಿ. ಕಲಾವಿದರಿಗೆ ಆ ಕಲಾವಿದರನ್ನು ಬೆಳೆಸಿ ಮತ್ತು ಇಂಥವರನ್ನು ಎಲ್ಲರನ್ನು ಬೆಳೆಸಿ ಅಂತ ನಾನು ಹೇಳ್ತಾ. ಎಸ್ ಸರ್, ಕಾರ್ಯಕ್ರಮ ಮುಗಿಸುವಂಥ ಟೈಮ್ ಬಂತು. ಖಂಡಿತ. ಮುಗಿಸೋದಕ್ಕಿಂತ ಮೊದಲು ಒಂದು ಹಾಡು. ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ, ಸದಾ ನನ್ನಲ್ಲಿ ಒಲವಿನ ಬಯಕೆ ತುಂಬುವೆ, ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ, ಕಣ್ಣೆರಡು ಕಮಲಗಳಂತೆ, ಮುಂಗುರಳು ದುಂಬಿಗಳಂತೆ, ನಾಸಿಕವು ಸಂಪಿಗೆಯಂತೆ, ನೀ ನಗಲು ಹೂ ಬಿರಿದಂತೆ, ನಡೆಯುತ್ತಿರೆ ನಾಟ್ಯದಂತೆ, ನಡೆಯುತ್ತಿರೆ ನಾಟ್ಯದಂತೆ, ಲತೆಯೇ ಅರಗಿಣಿಯಂತೆ, ಈ ಅಂದಕ್ಕೆ ಸೋತೆ ನಾನು, ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ. ನಮಗೆ ಯಾಕಂದರೆ ಈ ಹಾಡು ಅದಕ್ಕೆಲ್ಲ ಸಂಗೀತ ಇದ್ರೆ ಮಾತ್ರ ತತ್ರ ಕರೆಕ್ಟ್ ಸರ್, ಸರಿ ಆ ಸಂದರ್ಭ ಸಾಹಿತ್ಯಗಳೆಲ್ಲ ನೆನಪು ಬರ್ತವೆ. ಇಲ್ಲರ ಸಾಹಿತ್ಯಗಳದು ಎಲ್ಲಿ ಅದೇ ಹೇಳೋದೇನಂತ ಹೇಳಿದರೆ, ಯಾರಾದರೂ ಶ್ರುತಿಬದ್ಧವಾಗಿ ಹಾಡಿ, ಖಂಡಿತ ಯಾರಾದರೂ ಹಾಡು ಪ್ರಾಯದವರು ಕಲಿಬೇಕು. ನೀವು ಮೂಲೆಯಲ್ಲಿ ಬಾತ್ರೂಮಿನಲ್ಲಿ ಕೂತ್ಕೊಳ್ತೀರಾ ಅಥವಾ ಹೊರಗೆ ಬರ್ತೀರಾ, ಅದಲ್ಲ. ನೀವು ಹೊರಗೆ ಬಂದು ವೇದಿಕೆಯಲ್ಲಿ ಹಾಡುವವರು ಬರುವುದಿದ್ದರೆ ನಾನು ಚಾಲೆಂಜ್ ಆಗಿ ನಿಮಗೆ ಹೇಳಿಕೊಡ್ತೇನೆ. ವಿಖ್ಯಾತವರು ಇವತ್ತು ಬರೋದಿದ್ದರೆ ಅವರು ಹಾಡೋದು ಅಂತ ಹೇಳಿದರೆ ನಾನು ನಾಳೆ ಅವರನ್ನು ಸ್ಟೇಜಿಗೆ ಹತ್ತಿಸ್ತೇನೆ. ಇಂಥ ಚಾಲೆಂಜ್ ನನ್ನ ಹತ್ರ ಇದೆ. ದಯವಿಟ್ಟು ಅದನ್ನು ಬಳಸಿ. ಕಲಿಸ್ಲಿಕ್ಕೆ ನಾವು ಏನು ದೊಡ್ಡ ಜನ ಅಲ್ಲ, ಆದರೆ ದೇವರು ಕೊಟ್ಟಂಥ ಒಂದು ವಿದ್ಯೆ ಉಂಟು, ಅದನ್ನು ಆದಷ್ಟು 10 ಜನಕ್ಕೆ ಚೆಲ್ಲಬೇಕು. ಅದರಲ್ಲಿ ಯಾವುದೇ ರಾಜ್ಯಕ್ಕೆ ಖಂಡಿತವಾಗಿ ದೇವರ ಹಣೆಗೆ ಮಾಡಲಿಕ್ಕಿಲ್ಲ. ನಿಮ್ಮ ಮಕ್ಕಳಾಗಲಿ, ನೀವು ಅಪ್ಪ ಅಮ್ಮ ಆಗಲಿ, ಅಜ್ಜಿ ಆಗಲಿ ಯಾರು ಕೂಡ ಕಲೀಲಿಕ್ಕೆ ಬರ್ಬೋದು. ಏಜ್ ಲಿಮಿಟ್ ಇಲ್ಲ. ಆದ ಕಾರಣ ನೀವು ದಯವಿಟ್ಟು ಬನ್ನಿ ಅಂತೇಳಿ
ಕೇಳ್ಕೊಳ್ಳೋದಲ್ಲ ಸರ್? ಹೌದು. ಓಕೆ, ನಾನು ಕರೆದಾಗ ಪ್ರೀತಿ ಇಟ್ಟು ಬಂದು ನಿಮ್ಮ ಮನಸ್ಸಿನ ಮಾತು, ಒಂದಷ್ಟು ಹಾಡುಗಳು, ಹಾಗೆ ನಮಗೂ ಶುಭ ಹಾರೈಕೆ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳುವಂತಹ ಬಯಕೆ ನಿಮ್ಮ ಮನಸ್ಸಿನಿಂದ ಬಂದಿದೆ ಸರ್. ನಿಮಗೂ ದೇವರ ಆಯುಷ್ಯ, ಆರೋಗ್ಯ, ಭಾಗ್ಯ, ನಿಮ್ಮ ಕನಸುಗಳೆಲ್ಲ ಕೂಡ ಈಡೇರ್ಲಿ ಅಂತ ನಾನು ದೇವರ ಜೊತೆ ಪ್ರಾರ್ಥನೆ ಮಾಡ್ತೀನಿ ಸರ್. ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಮಾತಾಡಿ ಈ ಒಂದು ವಿಶು ಕಾರ್ಯಕ್ರಮವನ್ನ ಇನ್ನಷ್ಟು ಚಂದಗಾಣಿಸಿಕೊಟ್ಟದಕ್ಕೆ ನಿಮಗೆ ನನ್ನ ಕಡೆಯಿಂದ ಹಾಗೆ ಎಲ್ಲ ವೀಕ್ಷಕರ ಕಡೆಯಿಂದ ತುಂಬ ಹೃದಯ ಧನ್ಯವಾದ ಸಲ್ಲಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ತೆ. Thank you.